ಡೆಡ್ಲಿ ಕರೋನಾಗೆ 4 ಬಲಿ, ಮೃತರ ಸಂಖ್ಯೆ 54ಕ್ಕೆ ಏರಿಕೆ. ಹಾಸನ ಜಿಲ್ಲೆಯಲ್ಲಿ 91 ಪಾಸಿಟಿವ್ ಪ್ರಕರಣಗಳು ದಾಖಲು. ಒಟ್ಟು ಸೋಂಕಿತರ ಸಂಖ್ಯೆ 1933ಕ್ಕೆ ಏರಿಕೆ. 885 ಜನ ಗುಣಮುಖರಾಗಿ ಬಿಡುಗಡೆ. 994 ಜನ ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿಸಲಾಗಿದೆ ಎಂದು ಆರೋಗ್ಯಾಧಿಕಾರಿ ಡಾಕ್ಟರ್ ಸತೀಶ್ ಸ್ಪಷ್ಟನೆ. ಹುಲಿಯು ಬಂಡೆಯು ಝೂನ್ನಲ್ಲಿ ಇರಲು ಫಿಟ್. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಸಮಾಜದಲ್ಲಿ ಇರಲು ಅನ್ಫಿಟ್. ಕಾಂಗ್ರೆಸ್ಸಿನ ಆರೋಪಕ್ಕೆ ತಿರುಗೇಟು ನೀಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ವ್ಯಂಗ್ಯ. ಮತ್ತು ಈಶ್ವರಪ್ಪನವರು ಮಾತನಾಡುವ ಮುನ್ನ ನಾಲಿಗೆಯಿಂದ ಹಿಡಿತದಲ್ಲಿಟ್ಟುಕೊಳ್ಳಬೇಕು. ಭ್ರಷ್ಟಾಚಾರದ ಬಗ್ಗೆ ದಾಖಲೆ ಸಮೇತ ಬಿಡುಗಡೆ ಮಾಡಿದರೆ ರಾಜಕೀಯ ನಿವೃತ್ತಿ. ಈಶ್ವರಪ್ಪನವರಿಗೆ ಸವಾಲು ಹಾಕಿದ ಮಾಜಿ ಸಚಿವ ಎಚ್ ಡಿ ರೇವಣ್ಣ. ದೇಶವನ್ನೇ ಬೆಚ್ಚಿ ಬೀಳಿಸುತ್ತಿರುವಂತಹ ಕರೋನಾವು ಹಾಸನ ಜಿಲ್ಲೆಯಲ್ಲಿ ಬುಧವಾರದಂದು 91 ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿದ್ದು 4 ಜನರು ಮೃತಪಟ್ಟಿದ್ದಾರೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸತೀಶ್ ತಿಳಿಸಿದರು. ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು, ಬುಧವಾರ ದಾಖಲಾಗಿರುವ ಕರೋನಾ ಪ್ರಕರಣದಲ್ಲಿ ಆಲೂರಿನಲ್ಲಿ 1, ಸಕಲೇಶಪುರದಲ್ಲಿ 5, ಬೇಲೂರಿನಲ್ಲಿ 4, ಹಾಸನದಲ್ಲಿ 23, ಅರಸೀಕೆರೆಯಲ್ಲಿ 42, ಚನ್ನರಾಯಪಟ್ಟಣದಲ್ಲಿ 4, ಅರಕಲಗೂಡಿನಲ್ಲಿ 1, ಹೊಳೆನರಸೀಪುರದಲ್ಲಿ 1 ಸೇರಿ ಒಟ್ಟು ಒಂದೇ ದಿವಸದಲ್ಲಿ 91 ಪಾಸಿಟಿವ್ ಪ್ರಕರಣಗಳು ದಾಖಲು ಮಾಡಲಾಗಿದೆ. ಇದುವರೆಗೂ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 1933ಕ್ಕೆ ಏರಿಕೆಯಾಗಿದ್ದು, ಇದರಲ್ಲಿ 885 ಮಂದಿ ಗುಣಮುಖರಾಗಿ ಮನೆಗೆ ವಾಪಸ್ ತೆರಳಿದ್ದಾರೆ. 994 ಮಂದಿ ಸಕ್ರಿಯವಾಗಿ ಸೋಂಕಿತರಿಗೆ ಜಿಲ್ಲಾ ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಲಾಗುತ್ತಿದೆ. ಹಾಸನ ಜಿಲ್ಲೆಯಲ್ಲಿ ಕರೋನಾದಿಂದ ಇದುವರೆಗೂ 54 ಜನ ಸಾವನ್ನಪ್ಪಿದ್ದಾರೆ. ಕರೋನಾ ಉಲ್ಬಣವಾಗುತ್ತಿರುವ ಹಿನ್ನೆಲೆಯಲ್ಲಿ ಯಾರಿಗಾದರೂ ಉಸಿರಾಟದಲ್ಲಿ ತೊಂದರೆ, ಜ್ವರ, ಶೀತ, ನೆಗಡಿ, ಕೆಮ್ಮು ಏನಾದರೂ ಗುಣಲಕ್ಷಣಗಳು ಕಂಡುಬಂದರೆ ಹಿಮ್ಸ್ ಅಥವಾ ಸಾರ್ವಜನಿಕರ ಆಸ್ಪತ್ರೆ ಸೇರಿದಂತೆ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ತಪಾಸಣೆಗೆ ಒಳಪಡಬೇಕು. ಹಾಗೂ ಸಾರ್ವಜನಿಕರು ಕಡ್ಡಾಯವಾಗಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವ ಮೂಲಕ ಉತ್ತಮ ದರ್ಜೆಯ ಮಾಸ್ಕ್ ಅನ್ನು ಧರಿಸಿ ಸ್ಯಾನಿಟೈಸರ್ ಬಳಕೆ ಮಾಡಿದಲ್ಲಿ ಆದಷ್ಟು ಸಮಾರಂಭ ಹಾಗೂ ಸಭೆಗಳನ್ನು ಕಡಿಮೆ ಮಾಡುವ ಮೂಲಕ ಕರೋನಾ ಸೋಂಕನ್ನು ತಡೆಗಟ್ಟುವಲ್ಲಿ ಎಲ್ಲರೂ ಸಹಕರಿಸಬೇಕು ಎಂದು ವೈದ್ಯಾಧಿಕಾರಿ ಡಾಕ್ಟರ್ ಸತೀಶ್ ಮನವಿ ಮಾಡಿದರು. ನಿನ್ನೆಯಿಂದ ಇವತ್ತಿನವರೆಗೆ ಸುಮಾರು 91 ಪಾಸಿಟಿವ್ ಕೋವಿಡ್ ಪ್ರಕರಣಗಳು ದಾಖಲಾಗಿದೆ. ಜಿಲ್ಲೆಯಲ್ಲಿ ಒಟ್ಟು ಕೋವಿಡ್ ಪ್ರಕರಣಗಳ ಸಂಖ್ಯೆ 1933. ಡಿಸ್ಚಾರ್ಜ್ ಆಗಿರುವಂಥದ್ದು 5 ಇವತ್ತಿನ ದಿವಸ. ಒಟ್ಟು 885. ಆ್ಯಕ್ಟಿವ್ ಪ್ರಕರಣಗಳಿರೋದು 994. ಇವತ್ತು 4 ಜನ ಮೃತಪಟ್ಟಿದ್ದಾರೆ. ಅದರಲ್ಲಿ ಒಬ್ಬರು 50 ವರ್ಷದ ಮಹಿಳೆ, ಅವರು ಉಸಿರಾಟದ ತೊಂದರೆಯಿಂದ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದರು. ಅವರು ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಇನ್ನೊಬ್ಬರು ಹಾಸನದವರು 66 ವರ್ಷದ ಪುರುಷರು, ಅವರು ಕೂಡ ಉಸಿರಾಟದ ತೊಂದರೆಯಿಂದ ಜಿಲ್ಲಾಸ್ಪತ್ರೆಗೆ 18ನೇ ತಾರೀಕು ದಾಖಲಾಗಿದ್ದರು. ಅವರು ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಇನ್ನೊಬ್ಬರು 53 ವರ್ಷದ ಮಹಿಳೆ, ಅವರು ಕೂಡ ಹಾಸನ ತಾಲೂಕಿಗೆ ಸೇರಿದವರು, ಅವರು ಕೂಡ ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇದ್ದರು. ಅವರು 21ನೇ ತಾರೀಕು ಜಿಲ್ಲಾ ಆಸ್ಪತ್ರೆಗೆ ದಾಖಲಾಗಿದ್ದರು. ಅವರು ಇವತ್ತು ಮೃತಪಟ್ಟಿದ್ದಾರೆ. ಇನ್ನೊಬ್ಬರು 44 ವರ್ಷದ ಮಹಿಳೆ, ಅವರು ಕೂಡ ಹಾಸನ ತಾಲೂಕಿಗೆ ಸೇರಿದವರು, ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇದ್ದರು. ಅವರು ನಿನ್ನೆ ರಾತ್ರಿ ಚಿಕಿತ್ಸೆ ಫಲಕಾರಿಯಾಗದೆ ಹಿಮ್ಸ್ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಒಟ್ಟು ಇಲ್ಲಿವರೆಗೆ ಮೃತಪಟ್ಟವರ ಸಂಖ್ಯೆ ಜಿಲ್ಲೆಯಲ್ಲಿ 54 ಆಗಿದೆ. ICUನಲ್ಲಿ 27 ಜನ ಚಿಕಿತ್ಸೆ ಪಡಿತಾ ಇದ್ದಾರೆ. ತಾಲೂಕುವಾರು ಆಲೂರಲ್ಲಿ 1 ಪ್ರಕರಣ, ಅರಕಲಗೂಡಲ್ಲಿ 1, ಅರಸೀಕೆರೆಯಲ್ಲಿ 42 ಪ್ರಕರಣ, ಬೇಲೂರಲ್ಲಿ 4, ಚನ್ನರಾಯಪಟ್ಟಣದಲ್ಲಿ 4, ಹಾಸನದಲ್ಲಿ 23, ಹೊಳೆನರಸೀಪುರದಲ್ಲಿ 10, ಸಕಲೇಶಪುರದಲ್ಲಿ 5, ಒಟ್ಟು 91 ಪ್ರಕರಣ ಜಿಲ್ಲೆಯಲ್ಲಿ ದಾಖಲಾಗಿದೆ. ಈಗಾಗಲೇ ಸರ್ಕಾರದ ನಿಯಮಾನುಸಾರ ಯಾರು ಎಸಿಂಪ್ಟಮ್ಯಾಟಿಕ್ ಇದ್ದು ಮನೆಯಲ್ಲಿ ಅವಕಾಶ ಇದೆ, ಎಲ್ಲ ಚೆಕ್ ಮಾಡಿ ಅವರನ್ನು ಮನೆಯಲ್ಲಿ ಇಡುವಂಥದ್ದು ಕೆಲಸವನ್ನು ನಮ್ಮ ಜಿಲ್ಲಾಡಳಿತ ಹೋಮ್ ಐಸೋಲೇಷನ್ ಇಡುವಂಥ ಕೆಲಸವನ್ನು ಮಾಡ್ತಾಯಿದೆ. ಅದರಿಂದ ದಯವಿಟ್ಟು ಯಾರೂ ಆತಂಕ ಪಡೋ ಅಗತ್ಯ ಇಲ್ಲ, ಅನಗತ್ಯವಾಗಿ ಭಯಪಡಬೇಡಿ. ಮತ್ತು ಯಾರು ಹೋಮ್ ಐಸೋಲೇಷನ್ ಇದ್ದಾರೆ ಅವರನ್ನು ಕಳಕಿತರಂತೆ ಕಾಣಬಾರ್ದು. ಅವರು ಯಾರಾದರೂ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ ಮಾಹಿತಿನ ಕೊಡಬೇಕು. ಅದ್ರ ಜೊತೆಗೆ 6 ಅಡಿ ಅಂತರವನ್ನು ಕಾಪಾಡುವಂಥ ಕೆಲಸಗಳು ಆಗಬೇಕು. ಈ ಥರ ಮಾಡಿದ್ರೆ ನಮಗೆ ಕೋವಿಡ್ ನಿಯಂತ್ರಣದಲ್ಲಿ ಇದೆಲ್ಲ ಸಹಕಾರಿ ಆಗ್ತದೆ. ಅದ್ರ ಜೊತೆಗೆ ಈಗ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಕೂಡ
ಮಾಸ್ಕ್ನ ಬಳಸುವಂಥದ್ದು, ಸಾಮಾಜಿಕ ಅಂತರವನ್ನು ಕಾಪಾಡುವಂಥದ್ದು ಮತ್ತು ಸಭೆ ಸಮಾರಂಭಗಳನ್ನು ಅವಾಯ್ಡ್ ಮಾಡೋದಂಥದ್ದಾದರೆ ಜಿಲ್ಲಾಡಳಿತಕ್ಕೆ ಸಹಕಾರ ಕೊಟ್ಟಂತಾಗ್ತದೆ ಈ ಕೋವಿಡ್ ನಿಯಂತ್ರಣದಲ್ಲಿ. ಶ್ರೀನಿವಾಸ್, ಹಾಸನ್, ಜಸ್ಟ್ ನ್ಯೂಸ್. ಕೃಷ್ಣರಾಜಪೇಟೆ ಪುರಸಭೆಯ ನೂತನ ಕಾರ್ಯಾಲಯವನ್ನು ರಾಜ್ಯದ ಪೌರಾಡಳಿತ, ರೇಷ್ಮೆ, ತೋಟಗಾರಿಕೆ ಹಾಗೂ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ನಾರಾಯಣಗೌಡರವರು ಲೋಕಾರ್ಪಣೆಗೊಳಿಸಿ ಕೃಷ್ಣರಾಜಪೇಟೆ ಪಟ್ಟಣದ ಸಮಗ್ರವಾದಂತಹ ಅಭಿವೃದ್ಧಿಗೆ ತಾವು ಬದ್ಧರಾಗಿ ಇರುವುದಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಕೃಷ್ಣರಾಜಪೇಟೆ ಪುರಸಭೆಯ ಎಲ್ಲ 23 ವಾರ್ಡ್ಗಳಲ್ಲೂ ಕೂಡ ಪಕ್ಷಾತೀತವಾಗಿ ಅಭಿವೃದ್ಧಿ ಕಾರ್ಯಗಳನ್ನ ಅನುಷ್ಠಾನಗೊಳಿಸಲು 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಶೇಷ ಅನುದಾನವನ್ನ ಬಿಡುಗಡೆ ಮಾಡಲು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೇನೆ. ಪುರಸಭೆಯ ಹೈಟೆಕ್ ಕಟ್ಟಡವನ್ನ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲು ಈಗಾಗಲೇ ಭೂಮಿ ಪೂಜೆಯನ್ನ ಮಾಡಲಾಗಿದೆ. ಕೆಯುಡಿಎಫ್ಸಿ ವತಿಯಿಂದ 6 ಕೋಟಿ ಅನುದಾನದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಮಂಜೂರಾಗಿದೆ. ಒಳಚರಂಡಿ ಯೋಜನೆಯ ಕಾಮಗಾರಿಯನ್ನ ಆದಷ್ಟು ಜಾಗೃತಿ ಸಂಪೂರ್ಣಗೊಳಿಸಲು ಜನತೆ ಸೇವೆಯಲ್ಲಿ ಸಮರ್ಪಿಸಲಾಗುವುದು. ಟೀಕಾಕಾರರು ಟೀಕೆ ಟಿಪ್ಪಣಿಗಳು ಅಭಿವೃದ್ಧಿಯ ಮೂಲಕ ಉತ್ತರ ನೀಡುತ್ತೇನೆ. 6 ತಿಂಗಳಲ್ಲಿ ಪಟ್ಟಣಕ್ಕೆ ಹೊಸ ಸ್ಪರ್ಶ ನೀಡುತ್ತೇನೆ ಎಂದು ನಾರಾಯಣಗೌಡರವರು ತಿಳಿಸಿದರು. ಪಾಂಡವಪುರದ ಉಪವಿಭಾಗ ಅಧಿಕಾರಿ ಹಾಗೂ ಪುರಸಭೆಯ ಆಡಳಿತ ಅಧಿಕಾರಿಗಳಾದಂತಹ ಶಿವಾನಂದ ಮೂರ್ತಿ, ಪುರಸಭೆಯ ಮುಖ್ಯ ಅಧಿಕಾರಿ ಸತೀಶ್ ಕುಮಾರ್, ಮಂಡ್ಯ ಗ್ರಾಮಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕೆ ಶ್ರೀನಿವಾಸ್, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಎಸ್ ಅಂಬರೀಶ್, ಕೆಎಸ್ ಪ್ರಭಾಕರ್, ಪುರಸಭೆಯ ಸದಸ್ಯರಾದಂತಹ ಕೆಎಸ್ ಪ್ರಮೋದ್, ತಿಮ್ಮೇಗೌಡ, ಎಚ್ಆರ್ ಲೋಕೇಶ್, ಶೋಭಾ ದಿನೇಶ್, ಪಂಕಜ ಪ್ರಕಾಶ್, ಶೋಭಾ ಗಿರೀಶ್, ಪದ್ಮರಾಜ್, ಕಲ್ಪನಾ, ಡಿ ಪ್ರೇಮಕುಮಾರ್, ಕೆಆರ್ ರವಿಬಾಬು, ಎಚ್ಎನ್ ಪ್ರವೀಣ್, ಸಿ ಮಂಜುನಾಥ್ ಸೇರಿದಂತೆ 100 ಪುರ ಪ್ರಮುಖರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕೃಷ್ಣರಾಜಪೇಟೆ, ಮಧುಕುಮಾರ್, ಜಸ್ಟ್ ನ್ಯೂಸ್. ಸಂಬಂಧಪಟ್ಟ ದಾಖಲಾತಿಯನ್ನ ಪರಿಶೀಲಿಸಿ ಇದುವರೆಗೂ ಮೋಸ ಮಾಡಿರುವ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮವನ್ನ ಜರುಗಿಸಬೇಕು. ಕೂಡಲೇ ಹಣ ಬಿಡುಗಡೆ ಮಾಡದಿದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ನೊಂದ ನುರಾಜನ್ ಎಚ್ಚರಿಕೆಯನ್ನ ನೀಡಿದ್ದು, ಏನಾದರೂ ಅನಾಹುತ ನಡೆದರೆ ಇದಕ್ಕೆ ಸರ್ಕಾರವೇ ನೇರ ಹೊಣೆಯಾಗಬೇಕಾಗುತ್ತದೆ ಎಂದು ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಶಿವಬಸಪ್ಪ ಎಚ್ಚರಿಕೆಯನ್ನ ನೀಡಿದ್ರು. ಸುದ್ದಿಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿದ ಅವರು, ಅರಸೀಕೆರೆ ತಾಲೂಕಿನ ಗಂಡಸಿ ಹೋಬಳಿಯ ಕಂಕೆರೆ ಗ್ರಾಮ ಪಂಚಾಯತ್ ಅಲ್ಲಿ ಪಾಳ್ಯದ ನಿವಾಸಿಯಾಗಿದ್ದು 2016-17ನೇ ಸಾಲಿನಲ್ಲಿ ನಮಗೆ ಆಶ್ರಯ ಯೋಜನೆಯಡಿಯಲ್ಲಿ ನೂರೋಜಾನ್ ಹೆಸರಿಗೆ ಮನೆ ಮಂಜೂರು ಮಾಡಲಾಗಿತ್ತು. ಕೂಡಲೇ ಮಂಜೂರಾತಿ ಆದೇಶದ ಪ್ರಕಾರ ಮನೆಗೆ ಫೌಂಡೇಶನ್ ಮಾಡಿಸಲಾಗಿತ್ತು. ಮೊದಲನೇ ಕಂತಿನ ಬಿಲ್ ಅನ್ನ ಸರ್ಕಾರದಿಂದ ಬಿಡುಗಡೆ ಮಾಡಲಾಗಿದೆ. ನಂತರ ಕಟ್ಟಡ ಕೆಲಸ ನಿರ್ಮಾಣ ಮಾಡಿದ್ದು, ಅಷ್ಟರೊಳಗೆ ಅದೇ ಗ್ರಾಮದ ಪಕ್ಕದ ಮನೆಯವರಾದಂತಹ ಜಮೇಶ್ವರ್ ಇವರು ದೂರು ಅರ್ಜಿ ಕೊಟ್ಟಿದ್ದು, ನನ್ನ ಬಿಲ್ ಪಾವತಿ ಮಾಡದ ಹಾಗೆ ಪಿಡಿಒಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಎಂದರು. ಅಕ್ರಮವಾಗಿ ಒತ್ತುವರಿ ಮಾಡಿ ರಾತ್ರೋರಾತ್ರಿಯಲ್ಲೇ ಕಟ್ಟಡ ನಿರ್ಮಾಣ ಮಾಡಿ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿ ಕಟ್ಟಿದ್ದಾರೆ. ಈ ಬಗ್ಗೆ ಸ್ಥಳ ಪರಿಶೀಲನೆ ಮಾಡಿ ಕ್ರಮವನ್ನ ಕೈಗೊಳ್ಳಬೇಕು. ಪಂಚಾಯತ್ ಸದಸ್ಯರಾದಂತಹ ನನ್ನ ಬಳಿ ಅನೇಕ ಬಾರಿ ಮನವಿಯನ್ನ ಮಾಡಲು ಹೋದಾಗ ಸ್ಪಂದಿಸಿ ನನ್ನ ಅರಸೀಕೆರೆಯ ಇಒ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಸಭೆಯಲ್ಲಿ ಅರ್ಜಿಯನ್ನ ನೀಡಲಾಗಿದ್ದು, ಪರಿಶೀಲಿಸಿ ಅಗತ್ಯ ಕ್ರಮವನ್ನ ಕೈಗೊಳ್ಳಲು ಸೂಚನೆಯನ್ನ ನೀಡಿದ್ದರು. ಹಿಂದಿನ ಪಿಡಿಒ ಇಲ್ಲವೇ ಇಒಗಳಾಗಲಿ ಇದುವರೆಗೂ ಹಣವನ್ನ ಬಿಡುಗಡೆ ಮಾಡಿಲ್ಲ, ಯಾವ ಕ್ರಮವನ್ನ ಸಹ ಕೈಗೊಂಡಿಲ್ಲ. ಇಲ್ಲಿ ರಾಜಕೀಯ ದುರುದ್ದೇಶದಲ್ಲಿ ಹಣ ಬಿಡುಗಡೆ ಮಾಡುತ್ತಿಲ್ಲ ಎಂದು ದೂರಿದ್ರು. ನಾನೊಬ್ಬ ಅಲ್ಪಸಂಖ್ಯಾತ ಎಂಬುವ ಕಾರಣಕ್ಕೆ ನನ್ನನ್ನ ಬಿಲ್ಲನ್ನ ತಡೆ ಹಿಡಿದಿದ್ದಾರೆ. ಮನೆಯ ಗೋಡೆಯ ಮೇಲೆ ಮಳೆ ಗಾಳಿಗಳಿಂದ ಕುಸಿದು ಬಿದ್ದಿದ್ದು, ಇದನ್ನು ಸರಿ ಮಾಡಲು ಬೇರೆಯವರ ಬಳಿ ಬಡ್ಡಿಗೆ ಹಣವನ್ನ ಪಡೆದು ಮನೆಯನ್ನ ನಿರ್ಮಿಸಿರುವುದಾಗಿ ತಿಳಿಸಿದ್ರು. ಮನೆಯ ನಿರ್ಮಾಣದ ದಾಖಲಾತಿಗಳನ್ನ ಪರಿಶೀಲಿಸಿ ಇದುವರೆಗೂ ಮೋಸ ಮಾಡಿರುವ ಅಧಿಕಾರಿಗಳ ಬಗ್ಗೆ ಶಿಸ್ತು ಕ್ರಮವನ್ನ ಜರುಗಿಸಿ ನುರಾಜನ್ ಅವರನ್ನ ನ್ಯಾಯಯುತವಾಗಿ ಹಣ ಬಿಡುಗಡೆ ಮಾಡಬೇಕು. ಇಲ್ಲವಾದರೆ ಆತ್ಮಹತ್ಯೆಗೆ ಶರಣಾಗುವುದೇ ನಮಗೆ ಉಳಿದಿರುವ ದಾರಿ ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಶ್ರೀನಿವಾಸ್, ಹಾಸನ್, ಜಸ್ಟ್ ನ್ಯೂಸ್. ಕರ್ನಾಟಕ ರಾಜ್ಯದಲ್ಲಿರುವ ಅಲೆಮಾರಿ ಜನಾಂಗದ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೆಯುತ್ತಿದ್ದರೂ ಯಾವ ನ್ಯಾಯ ಸಿಗುತ್ತಿಲ್ಲ ಎಂದು ಅಖಿಲ ಕರ್ನಾಟಕ ಉಳುವ ಮಹಾ ಸಂಘದ ರಾಜ್ಯ ಜಂಟಿ ಕಾರ್ಯದರ್ಶಿ ಕಿರಣ್ ಕುಮಾರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಅಲೆಮಾರಿ ಕುರುಮ ಕುರುಚ ಸಮುದಾಯದ ಮೇಲೆ ನಿರಂತರವಾಗಿ ಸವರ್ಣಿಕರಿಂದ ದೌರ್ಜನ್ಯ ನಡೆಸಲಾಗುತ್ತಿರುವುದನ್ನ ಖಂಡನೀಯವಾಗಿದ್ದು, ಜೊತೆಗೆ ಇದೊಂದು ದುಷ್ಕೃತ್ಯಕರವಾದಂತಹ ಸಂಗತಿಯಾಗಿದ್ದು, ಕಳೆದ 1 ವಾರಗಳ ಹಿಂದೆ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನಲ್ಲಿ 3 ದಲಿತರ ಅಲೆಮಾರಿ ಜನಾಂಗದ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ
ನಡೆದಿದ್ದು, ಇಲ್ಲಿನ ತಾಲೂಕಿನ ಆಡಳಿತ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ವಿಳಂಬವಾಗಿ ದೂರನ್ನ ದಾಖಲಿಸಿರುವುದಾಗಿ ದೂರಿದ್ರು. ಕಳೆದ ವಾರ ಬೆಳಗಾವಿ ಜಿಲ್ಲೆಯಲ್ಲಿ ರಾಣಬಾಗ ತಾಲೂಕಿನಲ್ಲಿ ಅಲೆಮಾರು ಸಮುದಾಯದಲ್ಲಿ ತಹಶೀಲ್ದಾರ್ ಬಚೇಂದ್ರಿ ಅವರು ದಲಿತ ಶಾಸಕರಾದಂತಹ ದುರ್ಯೋಧನ ಐಹೊಳೆ ಅವರನ್ನ ಕುತಂತ್ರದಿಂದ ರಾತ್ರೋರಾತ್ರಿ ವರ್ಗಾವಣೆಯನ್ನ ಮಾಡಿದ್ದಾರೆ. ಅವರ ವರ್ಗಾವಣೆಯನ್ನ ರದ್ದು ಮಾಡಿ ಮತ್ತೆ ಅದೇ ಸ್ಥಳಕ್ಕೆ ನಿಯೋಜನೆ ಮಾಡುವಂತೆ ಒತ್ತಾಯಿಸಿದ್ರು. ಅತಿಥಿ ಗೃಹದಲ್ಲಿ ರಾತ್ರಿ 11 ಗಂಟೆ ಸಮಯದಲ್ಲಿ ಹೊರಹಾಕಲಾಗಿದೆ. ಅಲೆಮಾರಿ ಸಮುದಾಯದ ಅಧಿಕಾರಿಗಳ ಮೇಲೆ ದೌರ್ಜನ್ಯವನ್ನ ಎಸಗಿರುವುದನ್ನ ಖಂಡನೀಯವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಕೊಳವ ಸಮುದಾಯದ ಮೇಲಿನ ದೌರ್ಜನ್ಯಗಳನ್ನ ತಡೆಯಬೇಕು ಹಾಗೂ ಸುಳಿಯ ಚಂದಯ್ಯನವರ 913ನೇ ಜಯಂತ್ಯುತ್ಸವವನ್ನು ರಾಜ್ಯಾದ್ಯಂತ ಏಕಕಾಲದಲ್ಲಿ ಆಗಸ್ಟ್ 3ರಂದು ನಡೆಸುವಂತೆ ಅಖಿಲ ಕರ್ನಾಟಕ ಕೊಳವ ಮಹಾಸಮಾಜದ ರಾಜ್ಯ ಜಂಟಿ ಕಾರ್ಯದರ್ಶಿ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಈ ಗೋಷ್ಠಿಯಲ್ಲಿ ಲೋಕೇಶ್, ರಂಗಸ್ವಾಮಿ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಹಾಸನ್, ದಿಸ್ ನ್ಯೂಸ್. ನಾಫೆಡ್ ಮುಖಾಂತರವಾಗಿ ಬೆಂಬಲ ಬೆಲೆಯನ್ನ ಖರೀದಿಸುತ್ತಿರುವಂತಹ ಕೊಬ್ಬರಿಗೆ ರಾಜ್ಯ ಸರ್ಕಾರ ಸಹಾಯಧನವನ್ನ ನೀಡುವ ಹಾಗೂ ಖರೀದಿ ಕೇಂದ್ರದಲ್ಲಿ ರೈತರಿಗೆ ನೋಂದಣಿ ಅವಧಿಯನ್ನ ವಿಸ್ತರಿಸಬೇಕು ಎಂದು ಆಗ್ರಹಿಸಿ ಅರಸೀಕೆರೆ ಶಾಸಕರಾದಂತಹ ಕೆಎಂ ಶಿವಲಿಂಗೇಗೌಡರವರ ನೇತೃತ್ವದಲ್ಲಿ ನೂರಾರು ಜೆಡಿಎಸ್ ಕಾರ್ಯಕರ್ತರು ನಗರದ ಪ್ರವಾಸಿ ಮಂದಿರದಲ್ಲಿ ಕಾಲ್ನಡಿಗೆಯ ಜಾಥಾದ ಮೂಲಕ ಘೋಷಣೆಗಳನ್ನ ಕೂಗುತ್ತಾ ಬಿಎಚ್ ರಸ್ತೆಯ ಮುಖಾಂತರವಾಗಿ ಸಾಗಿ ಮಿನಿ ವಿಧಾನಸೌಧದ ಆವರಣದಲ್ಲಿ ಪ್ರತಿಭಟನೆಯನ್ನ ನಡೆಸಿದರು. ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತನಾಡಿದ ಶಾಸಕರು, ಕಲ್ಪವೃಕ್ಷದ ನಾಡಾದಂತಹ ಅರಸೀಕೆರೆ ಇಂದು ರೈತರ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಕೊರೋನಾ ಈ ಸಂದರ್ಭದಲ್ಲಿ ಇಲ್ಲಿನ ಶಾಸಕನಾಗಿ ನಾನು ರೈತರಿಗೆ ನ್ಯಾಯ ಕೊಡಿಸಬೇಕು. ಮಳೆ ಇಲ್ಲದೆ ರೋಗ ರುಜಿನಕ್ಕೆ ತುತ್ತಾಗಿ ತೆಂಗು ಹೆಚ್ಚು ಫಸಲುಗಳು ಕೊಡುತ್ತಿಲ್ಲ. ಬರುತ್ತಿರುವ ಬೆಳೆಗಳನ್ನ ನೆಚ್ಚಿಕೊಂಡು ರೈತರು ಮಾರುಕಟ್ಟೆಗೆ ಕೊಬ್ಬರಿಯನ್ನ ಮಾರಲು ಹೋದರೆ ಸರಿಯಾದ ಬೆಲೆಯೂ ಸಿಗುತ್ತಿಲ್ಲ. 17,000 ಇದ್ದ ಕೊಬ್ಬರಿ ಬೆಳೆ ಇಂದು 10,000ಕ್ಕೆ ಕುಸಿದಿದೆ. ಸರ್ಕಾರ ನಾಫೆಡ್ ಮುಖಾಂತರವಾಗಿ ಖರೀದಿಸುತ್ತಿರುವಂತಹ ಬೆಲೆ ಕಮ್ಮಿಯಾಗಿರುವುದು ಮಾನ್ಯ ಮುಖ್ಯಮಂತ್ರಿಯವರು ಸರ್ಕಾರದಿಂದ ಬೆಂಬಲ ಬೆಲೆಯನ್ನ 1,200 ರೂಪಾಯಿಗಳನ್ನ ನೀಡುವಂತೆ ಒತ್ತಾಯಿಸಿದ್ದೇನೆ. ಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಿದರೂ ಸಹ ಸರ್ಕಾರ ಸಹಾಯಧನವನ್ನ ನೀಡುತ್ತಿಲ್ಲ. ಕೇಂದ್ರ ಸರ್ಕಾರದ ನಾಫೆಡ್ ಸಂಸ್ಥೆಯು ಈ ಬಾರಿ 10,300 ರೂಪಾಯಿಗಳಿಗೆ ಕೊಬ್ಬರಿಯನ್ನ ಖರೀದಿ ಮಾಡುತ್ತಿದೆ. 2010ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದ ಕಾಲದಲ್ಲಿ ಸರ್ಕಾರದಿಂದ ಕೊಬ್ಬರಿಗೆ ಬೆಂಬಲ ಬೆಲೆಯಾಗಿ 600 ರೂಪಾಯಿಗಳನ್ನ ನಿಗದಿ ಮಾಡಿದ್ದರು. ತದನಂತರ ಬಂದಂತಹ ಮುಖ್ಯಮಂತ್ರಿ ಸದಾನಂದಗೌಡರವರು 700 ರೂಪಾಯಿಗಳನ್ನ ಬೆಂಬಲ ಬೆಲೆಯನ್ನ ನೀಡಿದ್ರು. 2013ರಲ್ಲಿ ಮುಖ್ಯಮಂತ್ರಿಯಾಗಿದ್ದಂತಹ ಸಿದ್ದರಾಮಯ್ಯನವರು ಕೊಬ್ಬರಿ ಬೆಂಬಲ ಬೆಲೆಯನ್ನ 1,000 ರೂಪಾಯಿಗಳಿಗೆ ಘೋಷಣೆ ಮಾಡಿದ್ರು. ಇವನ್ನೆಲ್ಲ ತೆಂಗು ಬೆಳೆಗಾರರ ಪರವಾಗಿ ನಾನು ಹೋರಾಟ ಮಾಡಿದ್ದೆ. 2020ರಲ್ಲಿ ಈ ಸಾಲಿನಲ್ಲಿ ಮಾರುಕಟ್ಟೆಯಲ್ಲಿ ಕೊಬ್ಬರಿ ಬೆಲೆ 17,000 ರೂಪಾಯಿಗಳು ಮಾರುಕಟ್ಟೆಯಲ್ಲಿ ಮಾರಾಟವಾಗುತ್ತಿತ್ತು. ಕೇಂದ್ರ ಸರ್ಕಾರ ನಾಫೆಡ್ ಮೂಲಕ ಕೊಬ್ಬರಿಯನ್ನ ಬೆಂಬಲ ಬೆಲೆಯಾಗಿ 10,300 ರೂಪಾಯಿಗಳನ್ನ ನಿಗದಿ ಮಾಡಿದೆ. ರಾಜ್ಯ ಸರ್ಕಾರವು 1,200 ರೂಪಾಯಿಗಳನ್ನ ಸಹಾಯಧನವನ್ನ ನೀಡಿ 11,500 ರೂಪಾಯಿಗಳನ್ನ ನಿಗದಿ ಮಾಡಿದರೆ ರೈತರಿಗೆ ಅನುಕೂಲವಾಗುತ್ತದೆ. ಸಂಕಷ್ಟದಲ್ಲಿರುವ ರೈತರಿಗೆ ಸಹಾಯ ಮಾಡಲು ಸರ್ಕಾರ ಮುಂದೆ ಬರಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕೊರೋನಾ ಮಹಾಮಾರಿ ಹಬ್ಬುತ್ತಿರುವ ಈ ಸಂದರ್ಭದಲ್ಲಿ ನಾನು ಎಲ್ಲ ಕಾರ್ಯಕರ್ತರ ಬಂಧುಗಳು ರೈತರು ಶಾಂತಿಯುತವಾಗಿ ಪ್ರತಿಭಟನೆಯಲ್ಲಿ ಸಾಮಾಜಿಕ ಅಂತರವನ್ನ ಕಾಪಾಡಿಕೊಂಡು ಎಚ್ಚರಿಕೆಯನ್ನು ವಹಿಸಿ ಭಾಗವಹಿಸುವುದಕ್ಕೆ ಧನ್ಯವಾದಗಳನ್ನ ಅರ್ಪಿಸಿದರು. ಕೊಬ್ಬರಿ ಬೆಲೆ 18,000 ರೂಪಾಯಿ ಇದ್ದು 9,000ಕ್ಕೆ ಬಂದಿದೆ. ಯಾವತ್ತೂ ಕೂಡ ಈ ರೀತಿ ಬೆಲೆ ಕುಸಿದಾಗ ಕೇಂದ್ರ ಸರ್ಕಾರ ನಾಫೆಡ್ ಮುಖಾಂತರ ಖರೀದಿಗೆ ಮಧ್ಯಪ್ರವೇಶ ಮಾಡತಕ್ಕಂಥದ್ದು, ಬೆಂಬಲ ಬೆಲೆಯನ್ನು ಘೋಷಣೆ ಮಾಡತಕ್ಕಂಥದ್ದು ಒಂದು ಕಾನೂನಿನ ಚೌಕಟ್ಟಿದೆ. ಯಾರ ಮನೆ ಮುನಾಸಭೆಗಳ ಅಲ್ಲ. ನಾಫೆಡ್ ಸಂಸ್ಥೆ ಇರೋದೇ ರೈತ ಸಂಕಷ್ಟಕ್ಕೆ, ಬೆಲೆಯಲ್ಲಿ ಸಂಕಷ್ಟಕ್ಕೆ ಅವನಿಗೆ ನ್ಯಾಯ ದೊರಕಿಸ್ಕೊಡ್ತಾರೆ. ಇವತ್ತೇನಾಗಿದೆ, ಭಾಳ ದಿವಸಗಳ ಮೇಲೆ ನಾಫೆಡ್ನವರು 10,300 ರೂಪಾಯಿನ ಘೋಷಣೆ ಮಾಡಿದ್ದಾರೆ. ಬಟ್ ಪ್ರತಿ ಸಾರಿ ನಾಫೆಡ್ ಬೆಲೆ ಘೋಷಣೆ ಆದಮೇಲೆ ರಾಜ್ಯ ಸರ್ಕಾರದ ಸಹಾಯಧನನ ಹೆಚ್ಚುವರಿಯಾಗಿ ಘೋಷಣೆ ಮಾಡ್ಕೊಂಡು ಬಂದಿದೆ. ಸದಾನಂದಗೌಡ ಕಾಲದಲ್ಲೂ 700 ರೂಪಾಯಿನ ಒಂದು ಕ್ವಿಂಟಾಲ್ಗೆ ಸಹಾಯಧನನ ಕೊಟ್ಟಿದ್ದಾರೆ. ಅದೇ ರೀತಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂಥ ಕಾಲದಲ್ಲೂ ಕೂಡ 1,000 ರೂಪಾಯಿನ ಒಂದು ಕ್ವಿಂಟಾಲ್ಗೆ ಕೊಟ್ಟಿದ್ದಾರೆ. 3 ಲಕ್ಷ ಕ್ವಿಂಟಾಲ್ ಕೊಬ್ಬರಿಯನ್ನು ಖರೀದಿ ಮಾಡಿದ್ದಾರೆ. ಆದರೆ ಇವತ್ತು ಇವರು ಇನ್ನೂ ರಾಜ್ಯ ಸರ್ಕಾರದ ಸಹಾಯಧನವನ್ನು ಘೋಷಣೆ ಮಾಡಿಲ್ಲ. ನಾವೆಲ್ಲ ಹೋಗಿ ಅಂಗಲಾಚಿ ಬೇಡಿದ್ದೇವೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ. ನೀವು 10,300 ರೂಪಾಯಿಯನ್ನ ಕೇಂದ್ರ ನಾಫೆಡ್ ಸಂಸ್ಥೆ ನಿಗದಿ ಮಾಡಿದೆ, ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಕ್ಕೆ ಬಂದಿದೆ.
ನೀವು 1200 1000 ಇದುವರೆಗೂ ಕೊಟ್ಟಿದ್ದಾರೆ, ನೀವು ಈ ಸರಿ 200 ರೂಪಾಯಿ ಜಾಸ್ತಿ ಕೊಡಿ, 1200 ಕೊಡಿ. ಆ 1200 ರೂಪಾಯಿನಲ್ಲಿ ಆದರೆ ಒಟ್ಟು 10,300 ಪ್ಲಸ್ 1200 ಆದರೆ 11,500 ರೂಪಾಯಿ ಆಗುತ್ತೆ. ರೈತ ನೆಮ್ಮದಿ ಉಸಿರು ಬಿಡ್ತಾನೆ. ಅದ್ರ ಜೊತೆಗೆ ಮಾರ್ಕೆಟ್ ಬೆಲೆನೇ 12,000ಕ್ಕೆ ಬಂದ್ಬಿಡುತ್ತೆ. ನೀವು ಇಂಟರ್ವ್ಯೂ ಆದರೆ ನೀವು ದಯಮಾಡಿ ಅನೌನ್ಸ್ ಮಾಡಿ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಕಳಕಳಿಯಿಂದ ಮಾಡಿದ್ರು ಮಾಡಿಲ್ಲ. ಅದಕ್ಕೋಸ್ಕರ ಮತ್ತು ಅದ್ರ ಜೊತೆಗೆ ಇವರು ನಾಗ್ಪೇಟ್ನಲ್ಲಿ ಯಾವಾಗ ಅನೌನ್ಸ್ ಮಾಡಿರು ಅಂತಲೂ ಗೊತ್ತಿಲ್ಲ ನಮಗೆ. ಖರೀದಿ ಮೊನ್ನೆ ಕರೆದ್ರು, ಖರೀದಿ ಪ್ರಾರಂಭ ಮಾಡಿದ್ದೀವಿ. ಅವ್ರು ಹೇಳ್ತಾರೆ 814 ಜನದ ಲೀಸ್ಟ್ ನಾವು ತೊಗೊಂಡ್ಬಿಟ್ಟಿದ್ದೀವಿ, ಅವ್ರು ಬಿಟ್ಟರೆ ಇನ್ಯಾರು ಕೊಬ್ಬರಿನೂ ನಾವು ಖರೀದಿ ಮಾಡಲ್ಲ ಅಂತೇಳಿ ಬಂದಂಥ ರೈತರನ್ನೆಲ್ಲ ವಾಪಸ್ ಕಳಿಸ್ತಾ ಇದ್ದಾರೆ. ಆದ್ದರಿಂದ ಆ ಅವಧಿಯನ್ನು ವಿಸ್ತರಣೆ ಮಾಡಬೇಕು, ಎಲ್ಲ ರೈತರ ಕೊಬ್ಬರಿನ ತಗೋಬೇಕು ಮತ್ತು ಈ ಏನು 1,200 ರೂಪಾಯಿ ಇದೆ ಅದನ್ನು ಜಲ್ದಿ ಘೋಷಣೆ ಮಾಡಬೇಕು ಅಂತೇಳಿ ನಾವು ಮನವಿಗೆ ಬರಲಿಲ್ಲ ಅಂತೇಳಿ ಇವತ್ತು ರೈತರನ್ನ ಕೊರೋನಾ ಇದ್ದಿದ್ದರಿಂದ ಸಾಂಕೇತಿಕವಾಗಿ ಸಾಮಾಜಿಕ ಡಿಸ್ಟೆನ್ಸನ್ನು ಅನುಸರಿಸಿ ನಾವು ಇವತ್ತು ಸಭೆಯನ್ನು ಮಾಡಿದ್ದೀವಿ ಮತ್ತು ತಹಸೀಲ್ದಾರರಿಗೆ ಸಲ್ಲಿಸಿದ್ದೀವಿ. ಈಗ ಒಂದು ವೇಳೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಹಸಿರು ಶಾಲನ್ನು ಹೊತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿ ಪ್ರತಿಭಟನೆಯಲ್ಲಿ ಹನುಮಪ್ಪ, ಎಪಿಎಂಸಿಯ ಅಧ್ಯಕ್ಷ ಧರ್ಮಪ್ಪ, ಜೆಡಿಎಸ್ ಮುಖಂಡರಾದಂತಹ ಧರ್ಮ, ಶೇಖರ್, ನಗರಸಭೆಯ ಮಾಜಿ ಅಧ್ಯಕ್ಷ ಜಮೀವುಲ್ಲಾ, ಧರ್ಮೇಶ್, ನಾಗರಾಜು, ಗಿರೀಶ್, ಜೆಡಿಎಸ್ ತಾಲೂಕು ಪಂಚಾಯತ್ ಸದಸ್ಯರುಗಳು, ನಗರಸಭೆ ಸದಸ್ಯರುಗಳು, ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಹಾಜರಿದ್ದರು. ಮೊಹಿದ್ದೀನ್ ಪಾಷಾ, ಅರಸೀಕೆರೆ, ಜಸ್ಟ್ ನ್ಯೂಸ್. ಹೊಳೆನರಸೀಪುರ ಪಟ್ಟಣದ ತಮ್ಮ ಸ್ವಗೃಹದಲ್ಲಿ ಬುಧವಾರ ಆಯೋಜಿಸಿದಂತಹ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಹಾಗೂ ಶಿಕ್ಷಣ ಸ್ಥಾಯಿ ಸಮಿತಿಯ ಅಧ್ಯಕ್ಷೆ ಭವಾನಿ ರೇವಣ್ಣ ಮಾತನಾಡಿದರು. ಶೈಕ್ಷಣಿಕವಾಗಿ ಪ್ರಗತಿ ಸಾಧಿಸಲು ಗೃಹ ವಿಜ್ಞಾನ ಕಾಲೇಜಿನಲ್ಲಿ ಹೆಚ್ಚಿನ ಅವಕಾಶವಿದ್ದು, ವಿದ್ಯಾರ್ಥಿನಿಯರು ಉಪನ್ಯಾಸಕರಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆದು ಕಾಲೇಜಿನಲ್ಲಿ ವ್ಯಾಸಂಗದಲ್ಲಿ ತೊಡಗುವುದು ಸೂಕ್ತವೆಂದು ಜಿಲ್ಲಾ ಪಂಚಾಯತ್ ಸದಸ್ಯೆ ಭವಾನಿ ರೇವಣ್ಣ ತಿಳಿಸಿದರು. ರಾಜ್ಯ ಸರ್ಕಾರವು ಕಾಲೇಜಿನಲ್ಲಿ 200 ವಿದ್ಯಾರ್ಥಿಗಳು ಇರಬೇಕು ಎಂಬುವ ಆದೇಶವನ್ನ ನೀಡಿದೆ. ತಾಲೂಕು ಕೇಂದ್ರದಲ್ಲಿ ಗ್ರಾಮೀಣ ವಿದ್ಯಾರ್ಥಿನಿಯರ ಭವಿಷ್ಯದ ದೃಷ್ಟಿಯಿಂದ ಸ್ಥಾಪಿಸಿರುವಂತಹ ಕಾಲೇಜಿಗೆ ನಿಯಮ ರೂಪಿಸುವುದು ಸರಿಯಲ್ಲ. ಕಾಲೇಜಿನಲ್ಲಿ 150ಕ್ಕೂ ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡುತ್ತಿದ್ದಾರೆ. ಆದರೆ 50 ವಿದ್ಯಾರ್ಥಿಗಳಿಗೆ ಕೊರತೆಯಿಂದ ಕಾಲೇಜನ್ನು ಸ್ಥಳಾಂತರಿಸಿದರೆ ವ್ಯಾಸಂಗ ಮಾಡುತ್ತಿರುವಂತಹ ವಿದ್ಯಾರ್ಥಿನಿಯರ ಸ್ಥಿತಿ ಬಗ್ಗೆ ಚಿಂತಿಸಬೇಕಾಗಿದೆ. ಆದುದರಿಂದ ಆದೇಶವನ್ನ ಪುನರ್ ಪರಿಶೀಲಿಸುವುದು ಸೂಕ್ತವೆಂದರು. ಪ್ರಾಂಶುಪಾಲೆ ಡಾಕ್ಟರ್ ಜಯಲಕ್ಷ್ಮಿ ಮಾತನಾಡಿ, BA, BSc, BCom ಹೆಚ್ಚಿಸಿದ ವಿಷಯಗಳ ಜೊತೆಯಲ್ಲಿ ಹೆಚ್ಚುವರಿಯಾಗಿ ಗೃಹ ವಿಜ್ಞಾನಕ್ಕೆ ಸಂಬಂಧಿಸಿದ ಆಹಾರ ವಿಜ್ಞಾನ ಮತ್ತು ಪೋಷಣೆ, ಕುಟುಂಬ ಸಂಪನ್ಮೂಲ ನಿರ್ವಹಣೆ, ಮಾನವ ಅಭಿವೃದ್ಧಿ ಸಂಬಂಧಿಸಿದ ವಿಷಯವನ್ನ ಕಡ್ಡಾಯವಾಗಿ ತೆಗೆದುಕೊಳ್ಳಬೇಕು. ಗೃಹ ವಿಜ್ಞಾನದ ವಿಷಯವನ್ನ ಜೀವನ ರೂಪಿಸಿಕೊಳ್ಳುವ ಹೆಚ್ಚಿನ ಅವಕಾಶವನ್ನ ಕಲ್ಪಿಸುತ್ತದೆ ಎಂದರು. ಸ್ನಾತಕೋತ್ತರ ತರಗತಿಗಳನ್ನ ಪ್ರಾರಂಭವಾಗುತ್ತಿದ್ದು, ವಿದ್ಯಾರ್ಥಿನಿಯರು ಸದುಪಯೋಗವನ್ನ ಪಡಿಸಿಕೊಳ್ಳುವಂತೆ ಸಲಹೆ ನೀಡಿದರು. ಹೋಮ್ ಸೈನ್ಸ್ ಕಾಲೇಜ್ ಓಪನ್ ಆಗಿರುವಂಥ ವಿಷಯ ನಿಮಗೆಲ್ಲ ಗೊತ್ತಿದೆ. ಕಳೆದ 2007ರಿಂದನೂ ಈ ಕಾಲೇಜು ಶುರುವಾಯಿತು. ಕಳೆದಾಗ್ಲಿಂದನೂ ನಮಗೆ ಅವಾಗಲಿಂದನೂ ಮಕ್ಕಳುಗಳು ಅಡ್ಮಿಷನ್ ಆಗಿ ಇವತ್ತು ಒಂದು 150 ಮಕ್ಕಳು ಅಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ, ಓದ್ತಾ ಇದ್ದಾರೆ. ಎಜುಕೇಷನ್ ತುಂಬ ಚೆನ್ನಾಗಿ ನಡೀತಾ ಇದೆ ಮತ್ತು ಅಡ್ಮಿಷನು ಚೆನ್ನಾಗಿದೆ. ಇವಾಗಲೇ ನಮಗೆ ಅಡ್ಮಿಷನ್ ಓಪನ್ ಶುರು ಮಾಡಿದ್ದೀವಿ. ಒಂದೇನಂತಂದರೆ ಇವಾಗಲೇ ನಮಗೆ ಸರ್ಕಾರದಿಂದ ಒಂದು ಆದೇಶ ಕಳಿಸಿದ್ದಾರೆ. ಏನಂತ ಹೇಳಿ 200 ಮಕ್ಕಳು ಮಿನಿಮಮ್ ಇರಲೇಬೇಕು ಸ್ಟ್ರೆಂತು ಅಂತ ಹೇಳಿ. ಇವತ್ತು ಹೋಮ್ ಸೈನ್ಸ್ ಅಂದರೆ ಮಕ್ಕಳಲ್ಲಿ ಒಂದು ಬೇರೆ ಭಾವನೆ ಇರುತ್ತೆ. ಏನಪ್ಪ ನಮಗೆ ಕೆಲಸ ಸಿಗಲ್ಲ, ಇದು ಡಿಗ್ರಿ ಸರ್ಟಿಫಿಕೇಟ್ ಸರಿ ತಗೊಳಕ್ಕಾಗಲ್ಲ, ಅದು ಇದು ಅಂತ ಅನ್ನೋದು ಇರುತ್ತೆ. ಬಟ್ ಅದು ಮಕ್ಕಳುಗಳು ಅದನ್ನು ಹೋಗ್ಲಾಡಿಸ್ಕೋಬೇಕು. ಇದ್ರ ಬಗ್ಗೆ ಮಾಹಿತಿನ ಅವರು ತಗೋಬೇಕು. ಅದ್ರ ಜೊತೆಗೆ ಈಗಾಗಲೇ ನಮ್ಮಲ್ಲಿ BA, BCom, BSc 3 ಕೂಡ 2007ರಿಂದನೂ ಶುರುವಾಗಿರೋಂಥದ್ದು ಇವತ್ತು ಇಡೀ ಎಲ್ಲರಿಗೂ ಗೊತ್ತಿದೆ. ಜೊತೆಗೆ ತಾಲೂಕು ಮಟ್ಟದಲ್ಲೇ ಇರೋದು ಅಂದರೆ ಇದೊಂದನೇ, ಹೊಳೆನರಸೀಪುರ ತಾಲೂಕಿನಲ್ಲಿ ಮಾತ್ರ ಇರೋದು ರಾಜ್ಯದಲ್ಲಿ. ಇನ್ನೆಲ್ಲೂ ಕೂಡ ಜಿಲ್ಲಾ ಮಟ್ಟದಲ್ಲಿ ಇರುತ್ತೆ. ಹಾಗಾಗಿ ನಮ್ಮದು ಒಂಥರ ಸಂತೋಷ ಪಡಬೇಕಾದ ವಿಷಯನೇ. ಇದಕ್ಕೆ ನಮ್ಮ ತಾಲೂಕು ಮಟ್ಟದಲ್ಲಿ ಇದ್ದು ನಮ್ಮ ಮಕ್ಕಳುಗಳಿಗೆ ಅನುಕೂಲ ಆಗ್ತಾ ಇರೋದು. ಈ ಬಾರಿ ಕೂಡ ನಮ್ಮಲ್ಲಿ MCom ಮತ್ತು MSc 2 ಕೋರ್ಸ್ ಕೂಡ ರೇವಣ್ಣವ್ರು ಸ್ಯಾಂಕ್ಷನ್ ಮಾಡಿಸ್ಕೊಟ್ಟಿದ್ದಾರೆ. ಇಲ್ಲಿಯ ಶಾಸಕರು 2 ಕೋರ್ಸ್ನು ನಮಗೆ ಸ್ಯಾಂಕ್ಷನ್ ಮಾಡಿಸ್ಕೊಟ್ಟಿದ್ದಾರೆ. ನಮಗೆ ಅಡ್ಮಿಷನ್ ಓಪನ್ ಇದೆ. ಇವತ್ತೇನು BSc ಮಾಡಿರೋ ಮಕ್ಕಳು MScಗೆ ಹೋಗ್ತಾರೆ ಮತ್ತು BCom ಮಾಡಿರೋ ಮಕ್ಕಳು MComಗೆ ಜಾಯ್ನ್ ಆಗ್ತಾರೆ, ಹಾಗೆ ಕಂಟಿನ್ಯೂಟಿ ಆಗ್ತಾರೆ. ಸೊ ಇವಾಗ ನಾನು ಒಂದು ತಾಲೂಕಿನಲ್ಲಿ, ಜಿಲ್ಲೆನಲ್ಲಿ ಒಂದು ಮಾಹಿತಿನ ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ. ಇವತ್ತೇನಿಲ್ಲ ಅನುಕೂಲತೆ ಇದೆ ಮಕ್ಕಳಿಗೆ,
ನಾನು ತಿಳಿದ ಮಟ್ಟಿಗೆ ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲ ಅಂದ್ಕೊತೀನಿ. ಈ ಕಾಲೇಜಿನಲ್ಲಿ ಇರುವಂಥ ಒಂದು ಅನುಕೂಲತೆ, ಹಾಸ್ಟೆಲ್ ಫೆಸಿಲಿಟಿ, ಕಾಲೇಜ್ ಬಿಲ್ಡಿಂಗು, ಪ್ರತಿಯೊಂದು ಕೋರ್ಸ್ಗಳು, ಟೀಚರ್ಸು, ಪ್ರತಿಯೊಂದು ಸೌಲಭ್ಯಗಳು ಕೂಡ, ಆಮೇಲೆ ಎಲ್ಲ ಸೌಲಭ್ಯಗಳು ನಮ್ಮ ಈ ಕಾಲೇಜಲ್ಲಿದೆ. ಒಂದು, ಈ ಕಾಲೇಜು ನ್ಯಾಕಕ್ಕೆ ಸೆಲೆಕ್ಟ್ ಆಗಿದೆ ಮತ್ತು ನಮ್ಮಲ್ಲಿ ಯೋಗ ಮತ್ತು ಆರೋಗ್ಯ ಶಿಬಿರದ ಒಂದು ಕೋರ್ಸ್ ಕೂಡ ನಮ್ಮಲ್ಲಿ ಶುರು ಮಾಡಿದ್ದೀವಿ. ಅದ್ರ ಸರ್ಟಿಫಿಕೇಟ್ ಕೂಡ ನಾವು ಮಕ್ಕಳ ಕೈಗೆ ಕೊಡ್ತಾ ಇದ್ದೀವಿ. ಕೇವಲ ನಾವು ಕೋರ್ಸ್ ಮುಗಿಸಿ ಮಕ್ಕಳು ಕಳಿಸ್ತಾ ಇಲ್ಲ, ಆ ಕೋರ್ಸ್ ಏನು ಮುಗಿದ ನಂತರ ಅದರ ಮಕ್ಕಳದ ಸರ್ಟಿಫಿಕೇಟ್ ಕೂಡ ನಾವು ಕೊಡ್ತಾ ಇದ್ದೀವಿ. ಮಕ್ಕಳಿಗೆ ಆರೋಗ್ಯದ ಮಾನಸಿಕ ತೊಂದರೆ ಇರೋಂಥ. ಈ ಸಂದರ್ಭದಲ್ಲಿ ಉಪನ್ಯಾಸಕ ಕೃಷ್ಣಮೂರ್ತಿ ಉಪಸ್ಥಿತರಿದ್ದರು. ರವಿಕುಮಾರ್, ಹೊಳೆನರಸೀಪುರ, ಜಸ್ಟ್ ನ್ಯೂಸ್. ಕಾರ್ಮಿಕರ 2020-21ನೇ ಸಾಲಿನ ವ್ಯತ್ಯಯದ ತುಟ್ಟಿ ಭತ್ಯೆಯನ್ನ ತಡೆ ಹಿಡಿದು ಕೈಗಾರಿಕೆ ಹಾಗೂ ಕಾರ್ಮಿಕ ಕಾನೂನುಗಳನ್ನು ಮಾಲೀಕರ ಪರವಾಗಿ ತಿದ್ದುಪಡಿ ಮಾಡಿರುವುದನ್ನು ವಿರೋಧಿಸಿ ಸಿಐಟಿಯು ನೇತೃತ್ವದಲ್ಲಿ ಹಾಸನ ನಗರದ ಅಂಬೇಡ್ಕರ್ ಪ್ರತಿಮೆ ಮುಂದೆ ಸರ್ಕಾರದ ಆದೇಶ ಪ್ರತಿಗಳನ್ನು ಸುಟ್ಟು ಹಾಕಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಕರೋನಾ ಮಹಾಪಿಡುಗು ಹಾಗೂ ಆರ್ಥಿಕ ಬಿಕ್ಕಟ್ಟಿನಿಂದ ಈಗಾಗಲೇ ಸಂಕಷ್ಟಕ್ಕೀಡಾಗಿರುವಂತಹ ಕಾರ್ಮಿಕರಿಗೆ ಪರಿಹಾರ ಒದಗಿಸಬೇಕಾಗಿರುವ ಸರ್ಕಾರ ಮಾಲೀಕರ ಒತ್ತಡಕ್ಕೆ ಮಣಿದು ಕಾರ್ಮಿಕರ 2020-21ನೇ ಸಾಲಿನ ತುಟ್ಟಿ ಭತ್ಯೆಯನ್ನ ತಡೆ ಹಿಡಿದು ಇದರಿಂದಾಗಿ ಈಗಾಗಲೇ ಸಂಕಷ್ಟದಲ್ಲಿರುವ ಕಾರ್ಮಿಕರಿಗೆ ಪ್ರತಿ ತಿಂಗಳ ವೇತನದಲ್ಲಿ 418 ರೂಪಾಯಿಗಳನ್ನು ಕಡಿತಗೊಳಿಸಲಾಗುತ್ತದೆ. ಈ ನಿರ್ಧಾರದಿಂದ ಕಾರ್ಮಿಕರನ್ನ ಮತ್ತಷ್ಟು ಶೋಷಣೆ ಮಾಡಿ ಲಾಭ ಮಾಡಿಕೊಳ್ಳುವ ಮಾಲೀಕರಿಗೆ ಅವಕಾಶವನ್ನ ಮಾಡಿಕೊಟ್ಟಂತಾಗಿದೆ. ರಾಜ್ಯ ಸರ್ಕಾರ ಕೂಡಲೇ ತುಟ್ಟಿ ಭತ್ಯೆಯನ್ನ ತಡೆ ಹಿಡಿದಿರುವುದನ್ನು ತನ್ನ ಆದೇಶವನ್ನ ಕೂಡಲೇ ಹಿಂಪಡೆಯಬೇಕು. ಈ ಮೊದಲು 100ಕ್ಕಿಂತ ಹೆಚ್ಚು ಕಾರ್ಮಿಕರನ್ನ ಕಾರ್ಖಾನೆಯಲ್ಲಿ ಕೆಲಸದಿಂದ ತೆಗೆಯಲು, ಲೇ ಆಫ್ ಮತ್ತು ರಿಚ್ಮೆಂಟ್ ಮೊದಲು ಮಾಡಲು ಹಾಗೂ ಕಾರ್ಖಾನೆ ಮುಚ್ಚಲು ಕೈಗಾರಿಕೆಯ ವಿವಾದಗಳ ಕಾಯ್ದೆಯಲ್ಲಿ ಕಲಂ 25ರ ಕೆ ಪ್ರಕಾರ ಕಡ್ಡಾಯವಾಗಿ ಸರ್ಕಾರದ ಅನುಮತಿ ಪಡೆಯುವುದಕ್ಕೆ ಕಡ್ಡಾಯವಾಗಿತ್ತು. ಆಗ ರಾಜ್ಯ ಸರ್ಕಾರ ಆ ಅನುಮತಿಯನ್ನ 300ಕ್ಕೂ ಹೆಚ್ಚು ಕೈಗಾರಿಕೆಯ ವಿವಾದಗಳ ಕಲಂ 25ಕ್ಕೆ ತಿದ್ದುಪಡಿಯನ್ನ ಮಾಡಿದೆ. ಇದರಿಂದಾಗಿ ರಾಜ್ಯದ 90% ಕಾರ್ಖಾನೆಗೆ ಲೇ ಆಫ್ ಹಾಗೂ ರಿಚ್ಮೆಂಟ್ ಮಾಡಲು ಅಥವಾ ಕಾರ್ಖಾನೆ ಮುಚ್ಚಲು ಸರ್ಕಾರದ ಅನುಮತಿ ಬೇಡವಾಗಿದೆ. ಇದರ ಪರಿಣಾಮವಾಗಿ ಮಾಲೀಕರು ಬೇಕೆಂದಾಗ ಕಾರ್ಖಾನೆ ಆರಂಭಿಸಿ, ಬೇಡವೆಂದಾಗ ಕಾರ್ಖಾನೆ ಮುಚ್ಚಲು ಅನುವಾಗಲಿದೆ. ಈ ತಿದ್ದುಪಡಿಯಿಂದಾಗಿ ಕಾರ್ಮಿಕರು ಕೆಲಸ ಕಳೆದುಕೊಂಡು ಬೀದಿ ಪಾಲಾಗಲಿದ್ದಾರೆ ಹಾಗೂ ನಿರುದ್ಯೋಗಿಗಳು ಹೆಚ್ಚಳಕ್ಕೆ ಇದು ನಾಂದಿಯಾಗಲಿದೆ ಎಂದು ಕೂಡಲೇ ಈ ಒಂದು ಕಾಯ್ದೆಯನ್ನ ಹಿಂಪಡೆಯಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಸಿಐಟಿನ ಜಿಲ್ಲಾಧ್ಯಕ್ಷ ಧರ್ಮೇಶ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿಎ ಪುಷ್ಪಾ, ಖಜಾಂಚಿ ಜೆಪಿ ಸತ್ಯನಾರಾಯಣ್, ಜಿಲ್ಲಾ ಕಾರ್ಯದರ್ಶಿ ಅರವಿಂದ್ ಇತರರು ಪಾಲ್ಗೊಂಡಿದ್ದರು. ಶ್ರೀನಿವಾಸ್, ಹಾಸನ್, ಜಸ್ಟ್ ನ್ಯೂಸ್. ಹುಲಿಯು ಬಂಡೆಯು ನೀವು ಝೂನಲ್ಲಿ ಇರಲು ಫಿಟ್, ಸಮಾಜದಲ್ಲಿ ಇರಲು ನೀವು ಅನ್ಫಿಟ್ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಡಿಕೆ ಶಿವಕುಮಾರ್ ಅವರ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ವ್ಯಂಗ್ಯವಾಡಿದ್ದಾರೆ. ಹಾಸನದ ಚನ್ನರಾಯಪಟ್ಟಣದಲ್ಲಿ ಕಾಂಗ್ರೆಸ್ನ ಆರೋಪಕ್ಕೆ ತಿರುಗೇಟು ನೀಡಿದ ಅವರು, ಆಡಳಿತದಲ್ಲಿ ತಪ್ಪಿದ್ದರೆ ವಿಧಾನಸೌಧದಲ್ಲಿ ಬಂದು ಗಲಾಟೆ ಮಾಡಿ ನಿಮಗೆ ಹಾಕಿದೆ. ಬಹಳ ಪುರಾತನ ಇತಿಹಾಸವಿರುವ ರಾಜಕೀಯ ಪಕ್ಷವಾಗಿ ಚಿಲ್ಲರೆ ರಾಜಕಾರಣ ಮಾಡುತ್ತಿದ್ದೀರಾ. ಕೋವಿಡ್ ಸಮಯದಲ್ಲಿ ಜನರನ್ನ ಭಯಗ್ರಸ್ತರನ್ನಾಗಿ ಮಾಡುತ್ತಿದ್ದೀರಾ. ರಾಜ್ಯ ರಾಷ್ಟ್ರವನ್ನ ಸುದೀರ್ಘವಾಗಿ ಆಡಳಿತ ಮಾಡಿ ವೆಂಟಿಲೇಟರೇ ಇಲ್ಲ, ಸೌಲಭ್ಯವೇ ಇಲ್ಲ ಅಂತೀರಾ. ಇಂದಿನ ಸ್ಥಿತಿಗೆ ನೀವೇ ಕಾರಣ. ನಿಮ್ಮ ಕಾಲದಲ್ಲಿ ಎಷ್ಟು ವೆಂಟಿಲೇಟರ್ ಬಂದಿದ್ದವು, ಎಲ್ಲಿ ಹೋದವು? ನಿಮ್ಮ ಆಡಳಿತದ ಕಾಲದಲ್ಲಿ ಡೆಂಗ್ಯೂ, ಹಾವು ಕಡಿತ, ಹುಚ್ಚುನಾಯಿ ಕಡಿತಕ್ಕೆ ಔಷಧಿಯೇ ಬಂದಿರಲಿಲ್ಲ ಎಂದು ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಇಂದಿರಾ ಕ್ಯಾಂಟೀನ್ನಲ್ಲಿ ಏನೆಲ್ಲ ಮೋಸ ಆಗಿದೆ ಲೆಕ್ಕ ಕೊಡಿ. ನಿಮ್ಮ ಕಾಲದಲ್ಲಿ ವಸತಿ ಯೋಜನೆಯಲ್ಲಿ ಅಕ್ರಮ ನಡೆದಿದೆ. ಪ್ರಜಾಪ್ರಭುತ್ವದ ಕೊಗ್ಗೊಲೆಯನ್ನ ಅಂತೀರಾ? ಪ್ರಜಾಪ್ರಭುತ್ವದ ಕೊಗ್ಗೊಲೆ ಮಾಡಿದವರು ನಿಜಕ್ಕೂ ಇಂದಿರಾ ಗಾಂಧಿ. ಎಮರ್ಜೆನ್ಸಿ ತಂದವರು, ದೇಶವನ್ನ ಪೂರ್ತಿಯಾಗಿ ಜೈಲಿನಲ್ಲಿ ಇಟ್ಟವರು ನೀವು ತಾನೇ. 70ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಬಹುಮತ ಪಡೆದು ಪಕ್ಷವನ್ನ ಕಿತ್ತು ಒಗೆದಿದ್ದೀರಿ. ಜನತಾ ದಳದ ಶಾಸಕರನ್ನ ನೀವೇ ಅಲ್ಲವೇ ತೆಗೆದುಕೊಂಡಿದ್ದು? ನೀವು ಅಧಿಕಾರಕ್ಕೆ ಹೇಗೆ ಬೇಕಾದರೂ ನಡೆಸಬಹುದು. ನಿಮ್ಮ ಆಡಳಿತ ಸರಿಯಿಲ್ಲ ಎಂದು ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಬಂದರೆ ಆಡಳಿತ ಸರಿಯಾಗಲಿಲ್ಲ ಅಂತೀರಾ ಎಂದು ಸಿದ್ದರಾಮಯ್ಯನವರಿಗೆ ಡಿಕೆ ಆರೋಪಕ್ಕೆ ನಳಿನ್ ಕುಮಾರ್ ಕಟೀಲ್ ತಿರುಗೇಟನ್ನ ನೀಡಿದ್ರು. ಸಂದರ್ಭದಲ್ಲಿ ಸಮೇತ ಕೋವಿಡ್ ನಂತ ಸಂದರ್ಭದಲ್ಲಿ ಜನ ಭಯಭೀತರಾಗಿದ್ದಾರೆ, ಪ್ರಾಣಗಳನ್ನು ಕಳ್ಕೊಳ್ತಾ ಇದ್ದಾರೆ. ಸರ್ಕಾರ ಅಹೋರಾತ್ರಿ ಕೆಲಸ ಮಾಡ್ತಾ ಇದೆ. NGO ಸಂಘಟನೆಗಳು, ಸರ್ಕಾರ ಅಲ್ಲದೆ ಇರ್ತಕ್ಕಂಥ NGO ಸಂಘಟನೆಗಳು ಜನರ ಪ್ರಾಣ ರಕ್ಷಣೆಗೆ ಕೆಲಸವನ್ನು ಮಾಡ್ತಾರೆ. ಇವರೊಂದು ರಾಜಕೀಯ ಪಾರ್ಟಿಯಾಗಿ ಜನರ ಮತವನ್ನು ಪಡೆದಿರ್ತಕ್ಕಂಥ, ಜನರ ಸೇವೆಯನ್ನು ಮಾಡಬೇಕಾಗಿರ್ತಕ್ಕಂಥ ಒಂದು ರಾಜಕೀಯ ಪಾರ್ಟಿಯಾಗಿ, ಬಹಳ ಪುರಾತನ ಇತಿಹಾಸ ಇರ್ತಕ್ಕಂಥ ಒಂದು ರಾಜಕೀಯ ಪಾರ್ಟಿಯಾಗಿ, ಜನರಿಗೆ ಧೈರ್ಯವನ್ನು ತುಂಬಬೇಕಾಗಿರ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥವ್ರು, ಜನರಿಗೆ ವಿಶ್ವಾಸವನ್ನು ತುಂಬಬೇಕಾಗಿರ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥವ್ರು,
10 ರಾಜಕೀಯ ಪಾರ್ಟಿಗಳಿಗೆ ಆದರ್ಶ ಆಗಿರ್ಬೇಕಾಗ್ತದೆ ಒಂದು ರಾಜಕೀಯ ಪಾರ್ಟಿ ಇವತ್ತು ಚಿಲ್ಲರೆ ರಾಜಕಾರಣವನ್ನ ಮಾಡ್ತಾರೆ. ಜನರನ್ನ ಭಯಗ್ರಸ್ತರನ್ನಾಗಿ ಮಾಡ್ತಾ ಇದ್ದಾರೆ, ಹೆದರಿಸ್ತಾ ಇದ್ದಾರೆ. ಕೋವಿಡ್ನ ರಾಜಕಾರಣ ಮಾಡ್ತಾ ಇದ್ದಾರೆ. 16 ವರ್ಷಗಳ ಕಾಲ ಈ ರಾಷ್ಟ್ರವನ್ನು ಆಳಿರ್ತಕ್ಕಂಥವ್ರು, ಈ ರಾಜ್ಯವನ್ನು ಆಳಿರುವಂಥವ್ರು ಇವತ್ತು ಕಿಟ್ಗಳಿಲ್ಲ, ವೆಂಟಿಲ್ಲ. ಯಾರ ಕಾರಣ? ನೀವೇ ಕಾರಣ. 60 ವರ್ಷಗಳ ಕಾಲ ಈ ರಾಜ್ಯ, 16 ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಈ ರಾಜ್ಯವನ್ನು, ರಾಷ್ಟ್ರವನ್ನು 60-70 ವರ್ಷಗಳ ಕಾಲ ಆಳಿದ್ದೀರಿ. ಯಾಕೆ ನೀವು ಪ್ರಾಥಮಿಕ ಆಸ್ಪತ್ರೆಗಳಿಗೆ ವ್ಯವಸ್ಥೆಗಳನ್ನು ಮಾಡಲಿಲ್ಲ? ನಿಮ್ಮ ಸರ್ಕಾರ ಯಾಕೆ ವಿಫಲ ಆಗಿತ್ತು? ರಾಜಕಾರಣವನ್ನ ಮಾತನಾಡ್ತೀರಿ, ಹಗರಣದ ಬಗ್ಗೆ ಮಾತನಾಡ್ತೀರಿ. ನಿಮ್ಮ ಕಾಲಘಟ್ಟದಲ್ಲಿ ಎಷ್ಟು ವೆಂಟಿಲೇಟರ್ಗಳು ಯಾಕೆ ಬಂತು, ಎಲ್ಲಿ ಹೋಗಿದೆ ಅದು? ನಿಮ್ಮ ಕಾಲಘಟ್ಟದಲ್ಲಿ ಪರ್ಚೇಸ್ ಆಗಿರ್ತಕ್ಕಂಥ ವೆಂಟಿಲೇಟರ್ಗಳು ಎಲ್ಲಿ ಹೋಗಿದ್ದಾವೆ? ಯಾಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಇನ್ನೂ ತಲುಪಲಿಲ್ಲ? ಡೆಂಗ್ಯೂ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿತ್ತು. ಯಾಕೆ ಔಷಧಗಳಾಗ ಬಂದೇ ಇರಲಿಲ್ಲ? ಯಾಕೆ ಬಂದಿರಲಿಲ್ಲ? 1 ವರ್ಷ ನಮ್ಮ ಜಿಲ್ಲೆಗೆ ನಾನು ರಿವ್ಯೂ ಮಾಡಿದ್ದೆ. ಹಾವು ಕಡಿತದ ಔಷಧಿ ಮತ್ತು ಹುಚ್ಚುನಾಯಿ ಔಷಧಿ ಎರಡೂ ಬಂದಿರಲಿಲ್ಲ. 1 ವರ್ಷ ಬಂದಿರಲಿಲ್ಲ. ನಾನು ರಿವ್ಯೂ ಮಾಡಿದಾಗಿರಲಿಲ್ಲ. ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಹೇಳಿದ್ರೆ ನೀವು ರಾಜಕಾರಣಕ್ಕೋಸ್ಕರ ಆಟ ಆಡಿದ್ರಿ. ಎರಡನೇದು ಇಂದಿರಾ ಕ್ಯಾಂಟೀನ್ ಒಂದ್ಸರಿ ಲೆಕ್ಕ ಕೊಡಿ. ಇಂದಿರಾ ಕ್ಯಾಂಟೀನ್ ಅಲ್ಲಿ ಏನೆಲ್ಲ ಆಗಿದೆ ಮೋಸ ಲೆಕ್ಕ ಕೊಡಿ. ನಿಮ್ ಕಾಲಘಟ್ಟದಲ್ಲಿ ಚುನಾವಣೆ ಬಂದಾಗ ನೀವು ಹಕ್ಕುಪತ್ರಗಳನ್ನು ಕೊಟ್ಟಿದ್ದೀರಿ, ನಮ್ಗೆ ಗೊತ್ತಿದೆ. ವಸತಿ ಯೋಜನೆಯಲ್ಲಿ ಭ್ರಷ್ಟಾಚಾರ ನಡೆಸಿದ್ದಾರೆ. ಇವತ್ತಿಗೂ ಬೀದರ್ನಲ್ಲಿ ಖಂಡ್ರೆ ಮೇಲೆ ಕೇಸ್ ಆಗ್ತಾ ಇದೆ. ಇವರ ಹೆಸರಿನಲ್ಲಿ ಹಕ್ಕುಪತ್ರಗಳನ್ನು ಕೊಟ್ಟಿದ್ದಾರೆ ಪ್ರಿಂಟ್ ಮಾಡಿ. ಆನಂತರ ನೀವು ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಹೇಳ್ತೀರಿ. ಯಾರು ಹೇಳ್ತಿದ್ದೀರಿ? ನೀವು ಏನ್ ಹೇಳ್ತಾ ಇದ್ದೀರಿ? ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿದವರು ಇಂದಿರಾ ಗಾಂಧಿ ಅವ್ರು ತಾನೆ, ನೀವೇ ಇದ್ರಿ ತಾನೆ. ಎಮರ್ಜೆನ್ಸಿ ತಂದವ್ರು ನೀವು ತಾನೆ. ಈ ದೇಶವನ್ನ ಪೂರ್ತಿಯಾಗಿ ಜೈಲಲ್ಲಿ ಇಟ್ಟವ್ರು ನೀವು ತಾನೆ. ಪ್ರಥಮ ಬಾರಿಗೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿದವರು ನೀವು. 20ಕ್ಕಿಂತ ಹೆಚ್ಚು ರಾಜ್ಯಗಳು ಸರ್ಕಾರ, ಜನರ ಬಹುಮತ ಪಡೆದಿರ್ತಕ್ಕಂಥ ಸರ್ಕಾರವನ್ನ ಇವರು ಆಡಳಿತದಲ್ಲಿ ಕಿತ್ತೋಗಿದ್ದಾರೆ. ಅದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಲ್ಲ. ಪಕ್ಷಾಂತರ ಯಾರು ಮಾಡಿದ್ರಿ? ನೀವೇ ಮಾಡಿದ್ರಿ ತಾನೆ. ಆವತ್ತು ಜನತಾದಳದಿಂದ ಶಾಸಕರನ್ನು ನೀವು ತಗೊಂಡ್ರಿ. 6 ಜನ ಶಾಸಕರನ್ನು ನಿಮ್ಮ ಪಾರ್ಟಿ ಒಳಗಡೆ ತಗೊಂಡ್ರಿ. ಅದು ತಪ್ಪಲ್ಲ. 20 ರಾಜ್ಯಗಳನ್ನ ಕಿತ್ತು ತೆಗೆದ್ರು. ರಾಷ್ಟ್ರಪತಿಗಳನ್ನ ಒತ್ತಾಯ ಮಾಡಿ ತೆಗೆದು ಬೆಸಾಕಿದ್ದಾರೆ. ರಾಷ್ಟ್ರಪತಿಗಳ ಬೈ ಫೋರ್ಸ್. ಅದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಲ್ಲ. ಪ್ರದೀಪ್ ಚಂದ್ರಾಯಪಟ್ಟಣ, ಜಸ್ಟ್ ನ್ಯೂಸ್. ಹರಿತವಾದ ಕತ್ತಿಗಿಂತ ಲೇಖನಿ ಮೊಣಚವಾದದ್ದು ಎಂದು ಶಾಸಕ ಕೆಎಸ್ ಲಿಂಗೇಶ್ ತಿಳಿಸಿದರು. ಬೇಲೂರು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಶ್ರೀ ಚನ್ನಕೇಶವ ಸಭಾಭವನದಲ್ಲಿ ಏರ್ಪಡಿಸಿದಂತಹ ಪತ್ರಕರ್ತರ ದಿನಾಚರಣೆಯನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ಪತ್ರಿಕೆಗಳಿಂದ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು, ವಿದ್ವಾಂಸರು, ಸಮಾಜದ ಸೇವಕರು ಮುಂದೆ ಬಂದಿದ್ದು ದೇಶದ ಉನ್ನತ ಮಟ್ಟಕ್ಕೆ ಬರಲು ಪತ್ರಿಕೆಗಳು ಸಹ ಒಂದು ಭಾಗವಾಗಿದೆ. ಇಂದು ಗಡಿಯಲ್ಲಿ ಪ್ರಾಣದ ಹಂಗನ್ನು ತೊರೆದು ನಮ್ಮನ್ನ ಕಾಪಾಡುತ್ತಿರುವ ಸೈನಿಕರನ್ನ ಸಹ ಹೇಗೆ ತಮ್ಮ ಪ್ರಾಣದ ಹಂಗನ್ನು ತೊರೆದು ವಸ್ತುನಿಷ್ಠೆ ಕೆಲಸವನ್ನ ಮಾಡುವ ವರದಿಗಾರರಿಗೆ ಸರ್ಕಾರದಿಂದ ಏನಾದರೂ ಸಹಾಯ ಮಾಡಲೇಬೇಕು. ಅದರಲ್ಲೂ ಬಹು ಮುಖ್ಯವಾಗಿ ಎಂತಹ ತುರ್ತು ಸಂದರ್ಭದಲ್ಲೂ ಸಹ ಸುದ್ದಿಯನ್ನು ತರುವಂತಹ ವರದಿಗಾರರಿಗೆ ಸರ್ಕಾರ ಅವರಿಗೆ ಒಂದು ನಿಧಿಯನ್ನ ಪ್ರತಿ ಬಜೆಟ್ನಲ್ಲೂ ಸಹ ಅವರ ಕ್ಷೇಮಾಭಿವೃದ್ಧಿಗೆ ಹಣವನ್ನ ಮೀಸಲಿಡಬೇಕು. ಇತ್ತೀಚೆಗೆ ತಾಲೂಕಿನಲ್ಲಿ ಮೃತಪಟ್ಟ ನಮ್ಮ ಪತ್ರಿಕಾ ಸಹೋದರರಿಗೆ 5 ಲಕ್ಷ ರೂಪಾಯಿ ಪರಿಹಾರವನ್ನ ಮುಖ್ಯಮಂತ್ರಿಗಳಿಂದ ಕೊಟ್ಟಿದ್ದು ಅವರ ಕುಟುಂಬಕ್ಕೆ, ಸಂಕಷ್ಟಕ್ಕೆ, ಜೀವನಕ್ಕೆ ಅನುಕೂಲವಾಗಲಿದೆ. ಹಾಗಾಗಿ ನಾನು ಕೂಡ ನನ್ನ ಮಗನ ಹೆಸರಿನಿಂದ 50,000 ರೂಪಾಯಿಗಳನ್ನ ಕ್ಷೇಮಾಭಿವೃದ್ಧಿಗೆ ಕೊಡಲಿದ್ದೇನೆ ಎಂದು ತಿಳಿಸಿದರು. ಭಗವಂತ ಸಾಂತ್ವನ ಮತ್ತು ಶಾಂತಿಯನ್ನು ನೀಡಲಿ ಅಂತ ಅವರ ಆತ್ಮಗಳಿಗೆ ಸಹ ಗೌರವ ಸಮರ್ಪಿಸುತ್ತಾ, ನನಗೆ ಅರಿವಿದೆ, ಹರಿತವಾದ ಕತ್ತಿಗಿಂತ ಲೇಖನಿ ಬಹಳ ಮೊನಚಾದದ್ದು ಅಂತ. ನಾವು ಸಾರ್ವಜನಿಕ ಸಮಾರಂಭಗಳಲ್ಲಿ ಜನಸಾಮಾನ್ಯರನ್ನು ಉದ್ದೇಶಿಸಿ ಮಾತಾಡಿದ್ದೇವೆ, ತಿಳಿದಂತರಿದ್ದೀರಾ. ಹಾಗಾಗಿ ಹೆಚ್ಚು ಮಾತಾಡಲಿಕ್ಕೆ ಬಯಸಲ್ಲ. ಆದರೂ ಸಹ ಈ ಸಂದರ್ಭದಲ್ಲಿ ಪತ್ರಿಕೆಗಳಿಂದ ಅನೇಕ ಸಂದರ್ಭ ಸ್ವಾತಂತ್ರ್ಯ ಹೋರಾಟ ಇರ್ಬೋದು, ಕನ್ನಡ ಏಕೀಕರಣ ಇರ್ಬೋದು, 2ನೇ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಏನು ಕರೆಸ್ಕೊಳ್ತು, ತುರ್ತು ಪರಿಸ್ಥಿತಿಯ ವಿರುದ್ಧ ಒಂದು JP ನಾರಾಯಣರ ಒಂದು ಚಳವಳಿ ಇರ್ಬೋದು, ಎಲ್ಲ ಸಂದರ್ಭದಲ್ಲೂ ಸಹ ಪತ್ರಿಕೆಗಳು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ DB ಮೋಹನ್ ಕುಮಾರ್, ಹಿರಿಯ ಪತ್ರಕರ್ತರಂತಹ ತೋಚ ಅನಂತಸುಬ್ಬರಾಯ, ಜಿಲ್ಲಾ ಉಪಾಧ್ಯಕ್ಷ ಪ್ರಕಾಶ್, ಉಪಾಧ್ಯಕ್ಷ ಶ್ರೀನಿಧಿ, ಕಾರ್ಯದರ್ಶಿ ರಾಘವೇಂದ್ರ, ರಾಜ್ಯ ಸಮಿತಿಯ ಸದಸ್ಯ ಅತಿಕುಲ್ಲಾ ರೆಹಮಾನ್, ಜಿಲ್ಲಾ ಕ್ರೀಡಾ ಕಾರ್ಯದರ್ಶಿ ಕುಮಾರ್, ಖಜಾಂಚಿ ಜಗದೀಶ್ ಹಾಗೂ ಸಂಘದ ಸದಸ್ಯರಾದಂತಹ ಮಂಜುನಾಥ್, ತಾರಾನಾಥ್ ಹಾಗೂ ನಾಗೇಶ್ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು. ಗಣೇಶ್, ಬೇಲೂರು, ಜಸ್ಟ್ ನ್ಯೂಸ್.
ತೆರವಾಗಿದ್ದ ತಾಲೂಕು ಪಂಚಾಯತ್ ಉಪಾಧ್ಯಕ್ಷರ ಸ್ಥಾನಕ್ಕೆ ಇಂದು ಚುನಾವಣೆ ನಡೆದು ರಮ್ಯಾ ಗೋಪಿನಾಥ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಜೆಡಿಎಸ್ ಪಕ್ಷದ ಒಪ್ಪಂದದ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ರಮ್ಯಾ ಗೋಪಿನಾಥ್ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಒಬ್ಬರಿ ನಾಮಪತ್ರವನ್ನ ಸಲ್ಲಿಸಿರುವುದರಿಂದ ಇಂದು 12 ಗಂಟೆಗೆ ಚುನಾವಣೆ ಅಧಿಕಾರಿಯಾಗಿದ್ದ ಸಕಲೇಶಪುರದ ಉಪ ವಿಭಾಗ ಅಧಿಕಾರಿ ಗಿರೀಶ್ ನಂದನ್ ರಮ್ಯಾ ಗೋಪಿನಾಥ್ ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ ಎಂದು ಘೋಷಣೆಯನ್ನ ಮಾಡಿದ್ದಾರೆ. ನೂತನ ಉಪಾಧ್ಯಕ್ಷರಾಗಿ ರಮ್ಯಾ ಗೋಪಿನಾಥ್ ಮಾತನಾಡಿ, ತಾಲೂಕು ಪಂಚಾಯತ್ಗೆ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ ಪಕ್ಷದ ಮುಖಂಡರಿಗೆ ಅಭಿನಂದನೆಯನ್ನ ಸಲ್ಲಿಸಿದರು. ಸಹಕಾರ ನೀಡಿದ ಅಧ್ಯಕ್ಷರು ಹಾಗೂ ಸದಸ್ಯರಿಗೆ ಸರ್ಕಾರದಿಂದ ಕುಡಿಯುವ ನೀರು, ಚರಂಡಿ ಸೇರಿದಂತೆ ಇತರೆ ಮೂಲಭೂತ ಸೌಕರ್ಯಗಳನ್ನ ಬಗ್ಗೆ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುವುದಾಗಿ ತಿಳಿಸಿದರು. ಜೆಡಿಎಸ್ ಅಧ್ಯಕ್ಷ ಕೆಎಸ್ ಮಂಚೇಗೌಡ ಮಾತನಾಡಿ, ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ರಮ್ಯಾ ಗೋಪಿನಾಥ್ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿದರು. ಕುಡಿಯುವ ನೀರಿಗಾಗಿ ಎತ್ತಿನಹೊಳೆ ಯೋಜನೆಯ ಇಲಾಖೆ ವತಿಯಿಂದ ತಾಲೂಕಿಗೆ 15 ಗ್ರಾಮ ಪಂಚಾಯತ್ಗಳಿಗೂ ಹಿಂದಿನ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಸರ್ಕಾರ ಹಣ ಮಂಜೂರು ಮಾಡಿತ್ತು. ಆದರೆ ಇತ್ತೀಚೆಗೆ ಬಂದಂತಹ ಬಿಜೆಪಿ ಸರ್ಕಾರ ಮಂಜೂರು ಮಾಡಿದ ಕಾಮಗಾರಿಯನ್ನ ರದ್ದುಪಡಿಸಿದೆ. ಇದರ ವಿರುದ್ಧ ಪಕ್ಷದ ವತಿಯಿಂದ ಹೋರಾಟ ಮಾಡಬೇಕಾಗಿರುವುದು ಅನಿವಾರ್ಯವಾಗಿದೆ ಎಂದು ತಿಳಿಸಿದರು. ಗೆಲ್ಲಿಸಿದ್ದಾರೆ ಅವರಿಗೆ ಈ ಸಮಯದಲ್ಲಿ ಅವರು ಕೃತಜ್ಞತೆ ಅರ್ಪಿಸ್ತಾ ಇದ್ದೀನಿ. ಮತ್ತು ಎಚ್ ಡಿ ದೇವೇಗೌಡರು ಸಾಹೇಬರಿಗೂ ಮತ್ತು ಕುಮಾರಸ್ವಾಮಿ ಅವರಿಗೂ ಮತ್ತು ರೇವಣ್ಣ ಸಾಹೇಬರಿಗೂ ಮತ್ತು MLA ಅವರಾದ ಕುಮಾರಸ್ವಾಮಿ ಅವರಿಗೂ ಮತ್ತು APMC ಅಧ್ಯಕ್ಷರಾದ ಮಂಜೇಗೌಡರಿಗೆ ಸಾಹೇಬರಿಗೂ ಈ ಸಮಯದಲ್ಲಿ ಎಲ್ಲ ಸದಸ್ಯರುಗಳಿಗೂ ಮತ್ತು ಎಲ್ಲ ಕಾರ್ಯಕರ್ತರಿಗೂ ಮತ್ತು ಎಲ್ಲ ಸದಸ್ಯರುಗಳಿಗೂ ಈ ದಿನ ನಾನು ಕೃತಜ್ಞತೆ ಅರ್ಪಿಸ್ತಾ ಇದ್ದೀನಿ. ಎಲ್ಲರೂ ನನಗೆ ಸಪೋರ್ಟಾಗಿ ಮಾಡಿ ಈ ದಿನ ನನಗೆ ಈ ಸ್ಥಾನವನ್ನು ನಿಲ್ಲಿಸಿದ್ದಕ್ಕಾಗಿ ಎಲ್ಲರಿಗೂ ಕೃತಜ್ಞತೆ ಅರ್ಪಿಸ್ತಾ ಇದ್ದೀನಿ. ನಾನು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಎತ್ತಿನೊಳ ಯೋಜನೆಯಲ್ಲಿ ಆಲೂರು ತಾಲೂಕಿಗೆ ಕುಡಿಯ ನೀರಿನ ಯೋಜನೆ ಕೊಡಲೇಬೇಕು ಅಂತ ಹೇಳಿ ಕೂಡ ಮನವಿ ಮಾಡಿದಾಗ ಅವರು ಲೆಟ್ರ್ ಬರೆದು ಇಲ್ಲಿ ಏನು ಎತ್ತಿನೊಳ ಇಂಜಿನಿಯರ್ ಅದನ್ನು ಮಾಹಿತಿಯನ್ನು ಕೂಡ ಸರ್ಕಾರ ಕೊಟ್ಟಿದ್ದಾರೆ. ಇವತ್ತು 1,500 ಕೋಟಿ ನಾನು ಎತ್ತಿನೊಳಗೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಆಲೂರು ತಾಲೂಕನ್ನ ಮತ್ತೆ ಕೈ ಬಿಟ್ಟಿದ್ದಾರೆ. ಮತ್ತೆ ಎಲ್ಲರೂ ಸೇರಿ ಹೋರಾಟ ಮಾಡಬೇಕಾದಂಥ ಸಂದರ್ಭ ಅನಿವಾರ್ಯ ಬರ್ತಾ ಇದೆ. ಈಗ ಕಾರಣ ಇಷ್ಟೇ, ಇವತ್ತು 7 ಜಿಲ್ಲೆಗಳಿಗೆ ನೀರನ್ನು ಕೊಟ್ಟಿದ್ದಾರೆ. ನಮ್ಮಲ್ಲಿ ನಾವು ಹೋಗ್ತಾ ಇರೋಂಥ ನೀರು, ನಮ್ಮ ತಾಲೂಕಿನೊಳಗೆ ಹೋಗ್ತಾ ಇರೋ ನೀರು, ನಮಗೆ ಕುಡಿಯೋಕೆ ನೀರಿಲ್ಲ ಅಂದ್ರೆ ಇದಕ್ಕಿಂತ ಅಪರಾಧ ಬೇರೆ ಏನಿಲ್ಲ ಸರ್ಕಾರಕ್ಕೆ. ನಾವು ಇದನ್ನ ಒಗ್ಗಟ್ಟಾಗಿ ನಾವು ಹೋರಾಟ ಮಾಡುವಂಥ ಪರಿಸ್ಥಿತಿನ ಬಂದಿದೆ ಅಂತ ಹೇಳಿ ಕೂಡ ನಾನು ಹೇಳ್ತೀನಿ. ಇದರ ಫೈಲ್ ಎಲ್ಲ ಕೂಡ ಇದರಲ್ಲಿದೆ, ಇಲ್ಲಿ ಆಫೀಸಲ್ಲಿದೆ, ಅದರಿಂದ ಮತ್ತೆ ಸರ್ಕಾರದಲ್ಲೂ ಇದೆ. ಇದೆಲ್ಲ ಕೂಡ ಇದೆ. ಇದನ್ನೆಲ್ಲ ಒಗ್ಗಟ್ಟಾಗಿ ನಾವು ಕುಡಿಯೋ ನೀರಿಗೆ ಹೆಚ್ಚಿನ ಕೊಡಲೇಬೇಕಾಗುತ್ತೆ. ನಾವೆಲ್ಲ ಪತ್ರಿಕಾ ಸ್ನೇಹಿತರೆಲ್ಲ ಕರ್ಕೊಂಡು ಹೋಗಿ ನಾವೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಅಧ್ಯಕ್ಷೆ ಉಷಾ ಚಂದ್ರಶೆಟ್ಟಿ, ತಾಲೂಕು ಪಂಚಾಯತ್ನಂತಹ CV ಲಿಂಗರಾಜು, MH ರಂಗೇಗೌಡ, ನಂದಿನಿ, ದೊರೆಸ್ವಾಮಿ, ಪ್ರಮೀಳಾ, ವಿರೂಪಾಕ್ಷ, ಉಮೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು. ಕುಮಾರಸ್ವಾಮಿ, ಆಲೂರು, ಜಸ್ಟ್ ನ್ಯೂಸ್. ಆಶಾ ಕಾರ್ಯಕರ್ತರಿಗೆ 12,000 ರೂಪಾಯಿಗಳ ಮಾಸಿಕ ವೇತನ ಹಾಗೂ ಆರೋಗ್ಯ ರಕ್ಷಣಾ ಸಾಮಗ್ರಿ ನೀಡುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಮೌನವಾಗಿ ಪ್ರತಿಭಟನೆ ನಡೆಸಿ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಆಶಾ ಕಾರ್ಯಕರ್ತರ ಆರೋಗ್ಯ ಇಲಾಖೆಯ ವಿವಿಧ ಆರೋಗ್ಯ ಕಾರ್ಯಕ್ರಮಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಪ್ರೋತ್ಸಾಹಧನ ಮತ್ತು ಗೌರವಧನವನ್ನ 2 ರೀತಿಯ ಮಿಶ್ರಣದ ವಿಚಿತ್ರ ವೇತನ ಮಾದರಿಯನ್ನ ಅವರಿಗೆ ಹಣವನ್ನ ಪಾವತಿಸಲಾಗುತ್ತದೆ. ಅದರಂತೆ ರಾಜ್ಯದಲ್ಲಿ ಪ್ರತಿ ಆಶಾ ಕಾರ್ಯಕರ್ತರಿಗೆ ಮಾಸಿಕ ಗೌರವಧನವಾಗಿ 4,000 ರೂಪಾಯಿಗಳು ಹಾಗೂ 8 ರೋಟೀನ್ ವರ್ಕ್ ಬಿಡಿಯಾಗಿ ಸೇರಿ 2,000 ರೂಪಾಯಿಗಳು ಮತ್ತು ವಿವಿಧ ಚಟುವಟಿಕೆಗಳ ಆಧಾರಿತ ವರ್ಕ್ಗಳಿಗಿರುವ ಬಿಡಿ ಹಣವನ್ನ ಒಟ್ಟು ಸೇರಿಸಿ 2,000 ರೂಪಾಯಿಗಳಿಂದ 3,000 ರೂಪಾಯಿಗಳನ್ನ ಸೇರಿಸಿ ಮಾಸಿಕವಾಗಿ ಕನಿಷ್ಠ 8 ರಿಂದ 9,000 ರೂಪಾಯಿಗಳನ್ನ ಕಾರ್ಯಚಟುವಟಿಕೆಗಳಿಗೆ ಅನುದಾನವನ್ನ ನಿಗದಿ ಮಾಡಲಾಗಿದೆ. ಪ್ರೋತ್ಸಾಹಧನದ ವಿವಿಧ ಶ್ರೇಣಿಗಳಲ್ಲಿ ಹಣವನ್ನ ಮತ್ತು ಗೌರವಧನವನ್ನ ಬಿಡಿಯಾಗಿ ನೀಡಲಾಗುತ್ತದೆ ಮತ್ತು ಇದಕ್ಕಾಗಿ ಎಲ್ಲಾ ಚಟುವಟಿಕೆಗಳನ್ನ ಬಿಡಿಯಾಗಿ ಫೋಟೋ ಕಾಲಂನಲ್ಲಿ ಎಂಟ್ರಿ ಮಾಡಬೇಕಾಗಿರುವುದರಿಂದ ಈ ಹಣ ಸರಿಯಾಗಿ ಕಾರ್ಯಕರ್ತರಿಗೆ ತಲುಪುತ್ತಿಲ್ಲ. ಇದು ಬಹುದೊಡ್ಡ ಸಮಸ್ಯೆಯಾಗಿದೆ. ಇದರಿಂದಾಗಿ ಪ್ರೋತ್ಸಾಹಧನ ಮತ್ತು ಗೌರವಧನವನ್ನ ಸೇರಿಸಿ ನಿಶ್ಚಿತ ಗೌರವಧನವನ್ನ 12,000 ರೂಪಾಯಿಗಳಿಗೆ ತಿಂಗಳಿಗೆ ನೀಡಬೇಕು ಎಂದು ಒತ್ತಾಯಿಸಿದರು. ಸಮಸ್ಯೆಯನ್ನ ಶೀಘ್ರದಲ್ಲಿಯೇ ಬಗೆಹರಿಸದಿದ್ದರೆ ಆರೋಗ್ಯ ಇಲಾಖೆಯ ಮಾನ್ಯ ಸಚಿವರಾದಂತಹ ಶ್ರೀ ಬಿ ಶಿವರಾಮುಲು ಅವರ ಸರ್ಕಾರದ ಪರವಾಗಿ ಎಂದು ಭರವಸೆ ನೀಡಿದ್ರು. ನಂತರ ಹೋರಾಟ ಮಾಡಿ 7 ಬಾರಿ ಮನವಿ ಪತ್ರವನ್ನ ಸಲ್ಲಿಸಿದ್ರು. ಸಮಸ್ಯೆಗೆ ಪರಿಹಾರವೇ ಆಗಿಲ್ಲ. ಇಂದಿನ ಸಮಸ್ಯೆಗಳ ಜೊತೆಗೆ ಇದೀಗ ಕೊರೋನಾ ಸಂಬಂಧಿಸಿದಂತಹ ಇನ್ನಷ್ಟು ಸಮಸ್ಯೆಗಳು ಸೇರಿ ಕಾರ್ಯಕರ್ತರ ಬದುಕು ಅಸಹಾಯಕವಾಗಿದೆ. ಆದುದರಿಂದ ಸಮಸ್ಯೆ ಬಗೆಹರಿಸದಿದ್ದರೆ ಹಾಗೂ ಹೋರಾಟಕ್ಕೆ
ಇಳಿಯುವುದು ನಿಶ್ಚಿತ ಎಂದು ತಮ್ಮ ಉದ್ದೇಶವನ್ನ ತಿಳಿಸಿದ್ದಾರೆ. 7 ದಿನಗಳ ಕಾಲ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ವಿವಿಧ ರೀತಿಯಲ್ಲಿ ಪ್ರತಿಭಟನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ಅವಧಿಯಲ್ಲಿ ಸಮಸ್ಯೆಯನ್ನ ಬಗೆಹರಿಸಲು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳದಿದ್ದರೆ ಜುಲೈ 10ರಂದು ರಾಜ್ಯಾದ್ಯಂತ 42,000 ಆಶಾ ಕಾರ್ಯಕರ್ತರು ಆರೋಗ್ಯ ಸೇವೆಯನ್ನ ಎಲ್ಲವನ್ನ ಸ್ಥಗಿತಗೊಳಿಸಿ ಹೋರಾಟಕ್ಕೆ ಇನ್ನಷ್ಟು ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಿದ್ದಾರೆ. ಕೊಡಲೇಬೇಕು. ಏಕೆಂದರೆ ನಾವು ಕೋವಿಡ್ ಈ ಟೈಮಲ್ಲಿ ತುಂಬ ಕೆಲಸಗಳನ್ನ ಆಶಾ ಕಾರ್ಯಕರ್ತರು ತುಂಬ ಜನ ಎಲ್ಲ ಆಶೆಗಳು ಕೆಲಸ ಮಾಡಿದ್ದೀವಿ. ಅದಕ್ಕೋಸ್ಕರವ ನಾವು 12,000 ಕೊಡಿ ಮತ್ತು ನಮಗೆ ಏನು ಸಾಮಗ್ರಿಗಳು ನಮಗೆ ಆಶಾ ಕಾರ್ಯಕರ್ತರಿಗೆ ಬೇಕು ಅವನ್ನೆಲ್ಲ ಪಡೆದುಕೊಡಿ ಅಂತ ನಾವು ಕೇಳ್ತಿದ್ದೀವಿ. ಆದರೆ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಿದೆ. ಯಾಕೆ ಅವರು ಹೇಳಿದ ಕೆಲಸಗಳನ್ನು ಪ್ರತಿ ಪೂರ್ಣ ಕೆಲಸಗಳನ್ನು ನಾವು ಮಾಡ್ತಾ ಹೋಗ್ತಿದ್ವಿ. ಆದರೂ ಕೆಲಸಗಳನ್ನ ಮಾಡಿಸ್ಕೊಬಿಟ್ಟು ಇವಾಗ ನಮ್ಮ ಆಶೆಗಳು ಆಗಿದಾರ. ಅದಕ್ಕೋಸ್ಕರ ಅವ್ರು ಇವತ್ತೇನು ತೀರ್ಮಾನಗಳು ಮಾಡ್ಕೊಳ್ತಾರೆ ಸರ್ಕಾರ, ಅದ್ರ ಮೇಲೆ ನಾಳೆಯಿಂದನೇ ನಾವು ಕೆಲಸಗಳಿಗೆಲ್ಲ ಹಾಜರಾಗ್ತೀವಿ. ಅದಕ್ಕೋಸ್ಕರ ಬೇಗ ಬೇಡಿಕೆಗಳನ್ನು ನೀಡಬೇಕು ಅಂತ ನಾವು ಸರ್ಕಾರನ ಕೇಳ್ತಾ ಇದ್ದೀವಿ. ನಾವು 12,000 ರುಗಳನ್ನು ನಮಗೆ ನಿಗದಿಪಡಿಸಿ ಮತ್ತೆ ನಮಗೆ ಏನು ನಮ್ಮ ಆಶಾಗಳಿಗೆ ಸ್ಯಾನಿಟರಿ ಮತ್ತು ಮಾಸ್ಕ್ಗಳನ್ನು ಬೇಗ ತರಿಸ್ಕೊಡ್ಬೇಕು. ಮತ್ತು ನಮಗೆ ಯಾವುದೇ ಹಳ್ಳಿ ಕಡೆಯಲ್ಲಿ ಯಾವುದೇ ಎಲ್ಲ ಆಶಾಗಳಿಗೂ ಯಾವುದೇ ದೌರ್ಜನ್ಯಗಳು ಆಗಬಾರ್ದು. ಆ ರೀತಿಯೇ ನಮಗೆ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ತೀವಿ. ನಮ್ಮ ಹೆಸರು ಗೌರಮ್ಮ ವೆಂಕಟೇಶ್ ಬಯಾಸ್. ನಾವು ತಾಲೂಕು ಅಧ್ಯಕ್ಷರಾಗಿರೋದು. ಇದೇ ವೇಳೆ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದ ಗೌರಮ್ಮ ವೆಂಕಟೇಶ್ ಇತರರು ಪಾಲ್ಗೊಂಡಿದ್ದರು. ಶ್ರೀನಿವಾಸ್, ಹಾಸನ್, ಜಸ್ಟ್ ನ್ಯೂಸ್. ನಾನು ಭ್ರಷ್ಟಾಚಾರ ಮಾಡಿರುವ ಬಗ್ಗೆ ದಾಖಲೆ ಸಮೇತ ಬಿಡುಗಡೆ ಮಾಡಿದರೆ ರಾಜಕೀಯ ನಿವೃತ್ತಿ ಪಡೆಯುವುದಾಗಿ ಬಿಜೆಪಿ ಮುಖಂಡರಾದಂತಹ ಈಶ್ವರಪ್ಪನವರು ಮಾಜಿ ಸಚಿವ ಎಚ್.ಡಿ. ರೇವಣ್ಣನವರಿಗೆ ಬಹಿರಂಗ ಸವಾಲನ್ನ ಹಾಕಿದ್ರು. ಹಾಸನ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಸಚಿವ ಎಚ್.ಡಿ. ರೇವಣ್ಣನವರು, ನಾನು ಭ್ರಷ್ಟಾಚಾರ ಮಾಡಿರುವುದಾಗಿ ಈಶ್ವರಪ್ಪನವರು ಮಾತನಾಡಿದ್ದಾರೆ. ಯಡಿಯೂರಪ್ಪನವರ ಸರ್ಕಾರದಲ್ಲಿ ನಡೆದಿರುವ ಭ್ರಷ್ಟಾಚಾರದ ಬಗ್ಗೆ ನಾನು ಒಂದೊಂದಾಗಿ ದಾಖಲೆಗಳನ್ನ ಬಿಚ್ಚಿಡುತ್ತೇನೆ. ಸಮಯ ಬಂದಾಗ ಹೇಳುತ್ತೇನೆ. 12 ತಿಂಗಳಲ್ಲಿ ಏನು ಕೆಲಸ ಮಾಡಿದ್ದೀರಾ? ನಾಚಿಕೆಯಾಗಬೇಕು. ಒಂದೊಂದು ಅಧಿಕಾರಿಗಳ ವರ್ಗಾವಣೆಗೆ ಎಷ್ಟೆಷ್ಟು ಹಣವನ್ನ ಪಡೆದಿದ್ದೀರಾ ಗೊತ್ತಾ? ವಿಧಾನಸಭೆಯನ್ನ ಕರೆಯಲಿ, ದಾಖಲೆ ಸಮೇತ ಭ್ರಷ್ಟಾಚಾರದ ಬಗ್ಗೆ ಎಳೆ ಎಳೆಯಾಗಿ ಇಡುತ್ತೇನೆ ಎಂದು ಗುಡುಗಿದ್ರು. ಇಂತಹ ಹೇಳಿಕೆಗಳನ್ನ ಕೊಡುವ ಮೊದಲು ನಿಮ್ಮ ನಾಲಿಗೆಯನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕು. ಈಶ್ವರಪ್ಪನವರಿಗೆ ಗೌರವ ಇದ್ದರೆ ದಾಖಲೆ ಸಮೇತ ಹೇಳಿಕೆಯನ್ನ ಕೊಡಲು ಸಲಹೆಯನ್ನ ನೀಡಿದ್ರು. ಜೀವನದಲ್ಲಿ ವರ್ಗಾವಣೆಗೆ ಎಚ್.ಡಿ. ರೇವಣ್ಣನವರು ಹಣ ಪಡೆದಿರುವುದಾಗಿ ಹೇಳಿದ್ರೆ ಇವತ್ತೇ ರಾಜಕೀಯಕ್ಕೆ ರಾಜೀನಾಮೆಯನ್ನ ನೀಡುತ್ತೇನೆ ಎಂದು ಖಾರವಾಗಿ ನುಡಿದ ಅವರು, ನನ್ನ ಸವಾಲಿಗೆ ಈಶ್ವರಪ್ಪನವರು ಸಿದ್ಧರಿದ್ದಾರಾ ಎಂದು ಪ್ರಶ್ನಿಸಿದ್ರು. ಇಡೀ ದೇಶದಲ್ಲಿ ಬ್ರಿಟಿಷರ ಸರ್ಕಾರ ಆಡಳಿತದಲ್ಲಿತ್ತು. ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ. ಅಂದು ಗಾಂಧೀಜಿಯವರು ಹೋರಾಡಿ ದೇಶದಿಂದ ಬ್ರಿಟಿಷರನ್ನ ಓಡಿಸಿದಂತೆ ನಾವು ಬಿಜೆಪಿ ಸರ್ಕಾರವನ್ನ ತೆಗೆಯಬೇಕು ಎಂದು ಖಾರವಾಗಿ ನುಡಿದ್ರು. ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದ್ದು ನನ್ನ ಬಗ್ಗೆ ಮಾತನಾಡಿದ್ರೆ ನಾನು ಸುಮ್ಮನೆ ಕೂರುವನಲ್ಲ. ಎಲ್ಲವನ್ನ ಎಳೆ ಎಳೆಯಾಗಿ ಸಂದರ್ಭ ಬಂದಾಗ ಬೆಚ್ಚಿಡಬೇಕಾಗುತ್ತದೆ. ಇಡೀ ರಾಜ್ಯದಲ್ಲಿ ನಗರಸಭೆ, ಪುರಸಭೆಯ ಚುನಾವಣೆಯು ನಡೆದು 2 ವರ್ಷಗಳಾದರೂ ಇನ್ನು ಅಧ್ಯಕ್ಷ, ಉಪಾಧ್ಯಕ್ಷರ ಆಯ್ಕೆಯೇ ಆಗಿಲ್ಲ ಎಂದರೆ ಈ ಸರ್ಕಾರಕ್ಕೆ ನಾಚಿಕೆಯಾಗಬೇಕು. ಇತಿಹಾಸದಲ್ಲೇ ಇದೇ ಮೊದಲು ಚುನಾವಣೆ ನಡೆದು 2 ವರ್ಷವಾದರೂ ಅಧ್ಯಕ್ಷರು, ಉಪಾಧ್ಯಕ್ಷರ ಆಯ್ಕೆಯಾಗಿಲ್ಲ. ಈ ರೀತಿ ಕೆಲಸಗಳು ಮಾಡುವುದಕ್ಕೆ ಚುನಾವಣೆ ಆಯೋಗ ಯಾಕೆ ಬೇಕು? ಅವರಿಗೊಂದು ಗೂಟದ ಕಾರನ್ನ ಬೇರೆ ಕೊಡಬೇಕು. ಕಳೆದ 12 ವರ್ಷದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳಾಗಿಲ್ಲ. ಬಿಜೆಪಿಯವರ ಯಾವ ನೈತಿಕತೆ ಇಟ್ಟುಕೊಂಡು ಮುಂದಿನ ಚುನಾವಣೆಯಲ್ಲಿ ಜನರ ಬಳಿ ಬಂದು ಮತವನ್ನ ಕೇಳುತ್ತಾರೆ ಎಂದ ಅವರು, ಜನತೆಗೆ ಈ ಬಗ್ಗೆ ಸರ್ಕಾರಕ್ಕೆ ಬುದ್ಧಿ ಕಳಿಸಬೇಕೆಂದು ಈ ಸರ್ಕಾರವನ್ನ ತೆಗೆಯಲೇಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬಂದು 1 ವರ್ಷ ಕಳೆದಿದೆ. ವಿಧಾನಸಭೆಯಲ್ಲಿ ಸಿಎಂ ಕುಳಿತು ನಾನು ಯಾವ ದ್ವೇಷದ ರಾಜಕಾರಣವನ್ನ ಮಾಡುತ್ತಿಲ್ಲ ಹಾಗೂ ಮಾಡುವುದಿಲ್ಲ ಎಂದು ಹೇಳುತ್ತಾರೆ. ಎಲ್ಲರನ್ನ ಸಮಾನವಾಗಿ ಕಂಡು ಎಲ್ಲ ಅಭಿವೃದ್ಧಿ ಕೆಲಸವನ್ನ ಮಾಡುವುದಾಗಿ ಹೇಳುತ್ತಾರೆ. ಹಾಸನ ಜಿಲ್ಲೆಯಲ್ಲಿ ಕಳೆದ 1 ವರ್ಷದ ಅವಧಿಯಲ್ಲಿ ನೋಡಿದ್ರೆ ಇನ್ನು ದ್ವೇಷದ ರಾಜಕಾರಣವನ್ನ ಬಿಟ್ಟಿಲ್ಲ ಅಂತ ಕಾಣುತ್ತದೆ ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ರು. ಹಾಸನ, ಬೇಲೂರು, ಚಿಕ್ಕಮಗಳೂರು ರೈಲ್ವೆ ಕಾಮಗಾರಿಗೆ 462 ಕೋಟಿ ರೂಪಾಯಿಗಳ ಅಪ್ರೂವಲ್ ಆಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅರ್ಧ ಭಾಗ ಹಣವನ್ನ ಹಾಕಲು ಸಚಿವ ಸಂಪುಟದಲ್ಲಿ ನಿರ್ಧಾರವಾಗಿತ್ತು. ಕೊರೋನಾ ಮೇಲೆ ತಮ್ಮ ಪ್ರಾಣವನ್ನೇ ಲೆಕ್ಕಿಸದೆ ಕರ್ತವ್ಯವನ್ನ ನಿರ್ವಹಿಸುತ್ತಿರುವಂತಹ ಆಶಾ ಕಾರ್ಯಕರ್ತರಿಗೆ ಸರ್ಕಾರದಿಂದ ಹಣ ನೀಡುತ್ತಿರುವುದಿಲ್ಲ. ಕ್ಷೌರಿಕರಿಗೆ ಯಾರಿಗೂ ಸರಿಯಾಗಿ ಹಣ ನೀಡಿರುವುದಿಲ್ಲ. ಇಂತಹ ಭ್ರಷ್ಟ ಸರ್ಕಾರವನ್ನ ಎಂದು ನಾನು ನೋಡಿಲ್ಲ ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣನವರು ಕಿಡಿಕಾರಿದ್ರು. ಚುನಾವಣೆ ಮಾಡಕ್ಕೆ 2 ವರ್ಷ ಬೇಕಾ? ಕೈ ಮುಗಿತೀನಿ, ದಯಮಾಡಿ. ಯಾಕೆ ಬೇಕ್ರಿ ಇದು? ಈ ಬ್ರಿಟಿಷ್ನರ್ ಆಳ್ದಂಗೆ ಆಯ್ತಿದು. ಬ್ರಿಟಿಷ್ ಈ ದೇಶ ತೊಲಗಿ ಅಂತ ಎಲ್ಲ ಜನ ಗಾಂಧಿ ಎಲ್ಲ ಹೋರಾಟ ಮಾಡಿದ್ರಲ್ಲ.
ಇವತ್ತು ರಾಜ್ಯದಲ್ಲಿ ಬ್ರಿಟಿಷ್ನ ಆಡಳಿತ ಇದೆ. 47ರಲ್ಲಿ ಬ್ರಿಟಿಷ್ನರ ಓಡಿಸಿ ಅಂತ ಅಂದ್ರಲ್ಲ ಸ್ವಾಮಿ. ಒಂದು ಪುರಸಭೆ ನಗರಸಭೆ ಮಾಡಕ್ಕೆ 2 ವರ್ಷ ಬೇಕೇನ್ರಿ? ನಾಚಿಕೆ ಆಗಲ್ವ ನಿಮ್ಗೆ? ಇದಕ್ಕೆ ಎಲೆಕ್ಷನ್ ಕಮಿಷನ್ ಹುದ್ದೆ ಬೇಕಾ? ಒಂದು ಕಾರು, ಊಟದ ಕಾರ್, ಅವರಿಗೆ ಮನೆ, ನಾಚಿಕೆ ಆಗ್ಬೇಕಾಗತ್ತೆ. ನನಗೇನು ಎಲೆಕ್ಷನ್ ಕಮಿಷನ್ ಬೇಕಾದ್ರೆ ಕಂಟೆಂಪ್ಟ್ ಹಾಕಿ ಹೇಳಿ. ಮಾನ ಮರ್ಯಾದೆ ಅನ್ನೋದೈತಿ ಇದಕ್ಕೆ. ನಾನು ಈಶ್ವರಪ್ಪನವ್ರಿಗೂ ಅಷ್ಟೇ, ನೀವು ಮಾಡೋಂಥ ನಿಮ್ಮ ಸರ್ಕಾರ, ನೀವು ಮಾಡೋಂಥ ಭ್ರಷ್ಟಾಚಾರಕ್ಕೆ ನಮ್ಮನ್ನೇ ಯಾಕೆ ನೋಡ್ತಿರ್ರಿ? ಬೇಕಾದ್ರೆ ಬನ್ನಿ ಚಾಲೆಂಜ್ ಮಾಡಿ ಅಸೆಂಬ್ಲಿ ಒಳಗೆ. ನಾನು ಪ್ರೂವ್ ಮಾಡಿದವ್ರು ರಾಜಕೀಯ ಬಿಟ್ಟು ಹೋಗ್ತೀನಿ. ನಾನೇನಾದ್ರು ಅಂತ ಯಾವ ಪ್ರೊಮಿಷನ್ನು ವರ್ಗಾವಣೆ ಈಶ್ವರಪ್ಪ ನಡಿನೇ ಪ್ರೊಮಿಷನ್ ಕೊಟ್ಟಲ್ರಿ. ಯಡಿಯೂರಪ್ಪ ಬಳಿ ಪ್ರೊಮಿಷನ್ ನಾನು ಕೊಟ್ಟು ಬಂದೆ. ಕೇಳಲಿ ಅವ್ರು ಪಾಪ 14 ತಿಂಗಳು ಇನ್ಚಾರ್ಜ್ ಎಕ್ಸಿಕ್ಯೂಟಿವ್ ಇಟ್ಟಿದ್ದಲ್ಲ ಹುಬ್ಳಿಲಿ. ನಾನು ಆಸಕ್ತನ ಮಾಡಕ್ಕೆ ಹೋಗಿದ್ದ. ಅವ್ರು ಯಾರು ಇಂಥ ಮನೆ ಬೇಕಾದ್ರೆ ರಿಸರ್ವೇಷನ್ದು ನಡೆದಿರೋದು ಹೇಳ್ಬಿಟ್ರೆ ಆಫೀಸಲ್ಲಿ ಕೂತ್ಕೊಂಡು ಮಾಡಿಸ್ಯಾರ. ಶ್ರೀನಿವಾಸ್ ಹಾಸನ್, ಜಸ್ಟ್ ನ್ಯೂಸ್. ಆಲೂರು ಪಟ್ಟಣದ ಹೃದಯ ಭಾಗದಲ್ಲಿ ವಾರಕ್ಕೊಮ್ಮೆ ನಡೆಯುತ್ತಿದ್ದಂತಹ ಸಂತೆಯನ್ನ ಕರೋನಾ ರೋಗದಿಂದಾಗಿ ಸಾಮಾಜಿಕ ಅಂತರವನ್ನು ಕಾಪಾಡುವ ದೃಷ್ಟಿಯಿಂದ ಪಟ್ಟಣದ ಆಶಾ ಬಡಾವಣೆಯ ಸಮೀಪದಲ್ಲಿರುವ ವಾಟರ್ಹೊಳೆ ಇಲಾಖೆಗೆ ಸೇರಿದ ಕವರ್ಡೆಕ್ ಜಾಗದಲ್ಲಿ ಸಂತೆ ಹಾಕಲು ತೀರ್ಮಾನಿಸಿ ಸಂತೆ ಸ್ಥಳಾಂತರ ಮಾಡಲಾಗಿದೆ. ಆದುದರಂತೆ ಈಗ ರಾಜ್ಯ ಹೆದ್ದಾರಿ ಪಕ್ಕದಲ್ಲಿ ಹಾದು ಹೋಗುತ್ತಿರುವುದರಿಂದ ಸಾರ್ವಜನಿಕರಿಗೂ ರಸ್ತೆಯಲ್ಲಿ ಇಕ್ಕೆಲಗಳಲ್ಲೂ ವಾಹನಗಳನ್ನು ನಿಲ್ಲಿಸುವ ಮೂಲಕ ವಾಹನ ಸಂಚಾರ ಹಾಗೂ ಪಾದಚಾರಿಗಳಿಗೆ ಕಿರಿಕಿರಿ ಉಂಟು ಮಾಡುತ್ತಿದ್ದಾರೆ. ಕರೋನಾ ಸೋಂಕು ಹರಡುತ್ತಿರುವ ಸಂದರ್ಭದಲ್ಲಿ ತಾಲೂಕು ಆಡಳಿತ ಮತ್ತು ಪಟ್ಟಣ ಪಂಚಾಯತ್ ವತಿಯಿಂದ ಸಂತೆ ಜಾಗವನ್ನ ಬದಲಾವಣೆ ಮಾಡುವ ಮೂಲಕ ಪಟ್ಟಣದ ವಾಹನ ದಟ್ಟಣೆ ಕಡಿಮೆಯಾಗಿದ್ದು ಸಾರ್ವಜನಿಕರಲ್ಲಿ ಸಂತೋಷ ತಂದಿದೆ. ಈಗ ವಿಶಾಲವಾದ ಜಾಗದಲ್ಲಿ ಸಂತೆ ಹಾಕಲು ಅನುವು ಮಾಡಿಕೊಟ್ಟಿದ್ದಾರೆ. ಆದರೂ ಕೂಡ ಕೆಲವರು ರಸ್ತೆಯ ಬದಿಯಲ್ಲಿ ಸಂತೆ ಹಾಕುತ್ತಿದ್ದಾರೆ ಮತ್ತು ಸಾಮಾನ್ಯಗಳನ್ನ ಕೊಳ್ಳಲು ಬರುವಂತಹ ಜನರು ಕೂಡ ವಾಹನಗಳನ್ನ ರಸ್ತೆ ಬದಿಗಳಲ್ಲಿ ನಿಲ್ಲಿಸುತ್ತಿರುವುದರಿಂದ ಎದುರು ಬದರು ಬರುವಂತಹ ವಾಹನಗಳಿಗೆ ಕಿರಿಕಿರಿಯಾಗುತ್ತಿದೆ ಹಾಗೂ ಅಪಘಾತಕ್ಕೆ ಎಡೆ ಮಾಡಿಕೊಡುವಂತಾಗಿದೆ. ಆಲೂರು ಪಟ್ಟಣದಲ್ಲಿ ಈ ಹಿಂದೆ ಪಟ್ಟಣದ ಹೃದಯ ಭಾಗದಲ್ಲಿ ನಡೆಯುತ್ತಿದ್ದ ಸಂತೆ ಬುಧವಾರ ಬಂತೆಂದರೆ ವಾಹನ ಸವಾರರ ಪರದಾಟ ಹೇಳತೀರದಂತಾಗಿತ್ತು. ಕಿರಿದಾದ ಜಾಗದಲ್ಲಿ ಸಂತೆ ದಿನವಾದ ಬುಧವಾರ ಸಾವಿರಾರು ಜನರು ತಮ್ಮ ಅಗತ್ಯ ವಸ್ತುಗಳನ್ನ ಕೊಂಡುಕೊಳ್ಳಲು ಗ್ರಾಮಾಂತರ ಪ್ರದೇಶದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಸ್ಥರು ಪಟ್ಟಣಕ್ಕೆ ಆಗಮಿಸುತ್ತಿದ್ದರು. ಆದುದರಿಂದ 25 ವರ್ಷಗಳಿಂದ ಸಂತೆಯನ್ನ ಸ್ಥಳಾಂತರವಾಗಬೇಕು ಎನ್ನುವ ಕೂಗು ಆಗಾಗ ಕೇಳಿಬರುತ್ತಿತ್ತು. ಈ ಸಂದರ್ಭದಲ್ಲಿ ಹೆಚ್ಚಿನ ವಾಹನ ದಟ್ಟಣೆ ಮತ್ತು ಜನಸಂದಣಿಗೆ ಬಗ್ಗೆ ಜನರು ಹಾಗೂ ವಾಹನ ಸವಾರರು ಗೋಡು ಹೇಳತೀರದಂತಾಗಿತ್ತು. ಆದರೆ ಈಗ ಸಂತೆಗೆ ವಿಶಾಲವಾದ ಜಾಗವನ್ನ ನೀಡಿದ್ರೂ ಕೂಡ ವಾರದ ಸಂತೆ ದಿನ ಕೆಲವರು ರಸ್ತೆ ಬದಿಗಳಲ್ಲಿ ಅಂಗಡಿ ಮುಂಗಟ್ಟುಗಳನ್ನ ಹಾಕಿಕೊಂಡು ವ್ಯಾಪಾರವನ್ನ ಮಾಡುತ್ತಿದ್ದಾರೆ. ಈ ಬಗ್ಗೆ ಪೊಲೀಸರು ಮತ್ತು ತಾಲೂಕು ಆಡಳಿತ ಗಮನ ಹರಿಸಿ ರಸ್ತೆಯ ಬಲಭಾಗದಲ್ಲಿರುವ ಖಾಲಿ ಜಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಸಂತೆ ನಡೆಯುವ ವಾರಕ್ಕೊಮ್ಮೆ ಈ ಜಾಗದಲ್ಲಿ ಪೊಲೀಸರು ಅಥವಾ ಹೋಮ್ ಗಾರ್ಡ್ಗಳನ್ನ ನೇಮಕ ಮಾಡಿ ಅಚ್ಚುಕಟ್ಟಾಗಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಸುಗಮ ಸಂಚಾರಕ್ಕೆ ಅಡಿವು ಮಾಡಿಕೊಡಬೇಕು ಮತ್ತು ಪಟ್ಟಣ ಪಂಚಾಯತ್ ಅವರು ಕೂಡ ವಾಟೆಹೊಳೆ ಜಲಾಶಯದ ರಸ್ತೆಯ ಬಲಭಾಗದಲ್ಲಿರುವಂತಹ ಖಾಲಿ ಜಾಗವನ್ನ ಸ್ವಚ್ಛಗೊಳಿಸಿ ಪಾರ್ಕಿಂಗ್ಗೆ ಅನುವು ಮಾಡಿಕೊಡಬೇಕು ಎಂದು ಜನಸಾಮಾನ್ಯರು ಒತ್ತಾಯಿಸಿದ್ದಾರೆ. ಕುಮಾರಸ್ವಾಮಿ, ಆಲೂರು, ಜಸ್ಟ್ ನ್ಯೂಸ್. ಡೆಡ್ಲಿ ಕರೋನಾಗೆ 4 ಬಲಿ, ಮೃತರ ಸಂಖ್ಯೆ 54ಕ್ಕೆ ಏರಿಕೆ. ಹಾಸನ ಜಿಲ್ಲೆಯಲ್ಲಿ 91 ಪಾಸಿಟಿವ್ ಪ್ರಕರಣಗಳು ದಾಖಲು. ಒಟ್ಟು ಸೋಂಕಿತರ ಸಂಖ್ಯೆ 1933ಕ್ಕೆ ಏರಿಕೆ. 885 ಜನ ಗುಣಮುಖರಾಗಿ ಬಿಡುಗಡೆ. 994 ಜನ ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿಸಲಾಗಿದೆ ಎಂದು ಆರೋಗ್ಯಾಧಿಕಾರಿ ಡಾ ಸತೀಶ್ ಸ್ಪಷ್ಟನೆ. ಹುಲಿಯು ಬಂಡೆಯು ಝೂನಲ್ಲಿ ಇರಲು ಫಿಟ್. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಸಮಾಜದಲ್ಲಿ ಇರಲು ಅನ್ಫಿಟ್. ಕಾಂಗ್ರೆಸ್ಸಿನ ಆರೋಪಕ್ಕೆ ತಿರುಗೇಟು ನೀಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ವ್ಯಂಗ್ಯ. ಮತ್ತು ಈಶ್ವರಪ್ಪನವರು ಮಾತನಾಡುವ ಮುನ್ನ ನಾಲಿಗೆಯಿಂದ ಹಿಡಿತದಲ್ಲಿಟ್ಟುಕೊಳ್ಳಬೇಕು. ಭ್ರಷ್ಟಾಚಾರದ ಬಗ್ಗೆ ದಾಖಲೆ ಸಮೇತ ಬಿಡುಗಡೆ ಮಾಡಿದರೆ ರಾಜಕೀಯ ನಿವೃತ್ತಿ. ಈಶ್ವರಪ್ಪನವರಿಗೆ ಸವಾಲು ಹಾಕಿದ ಮಾಜಿ ಸಚಿವ ಎಚ್ ಡಿ ರೇವಣ್ಣ.